ಶಾಂತಿ. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತಿನ ಅವ್ಯಕ್ತ ಮುರಳಿ ದಿನಾಂಕ 18 ಜನವರಿ 2006. ಅಂದರೆ ಬ್ರಹ್ಮ ಬಾಬಾರವರು ಅವ್ಯಕ್ತವಾಗಿರುವಂತಹ ಒಂದು ದಿನದಲ್ಲಿ ನಾವು ಬಾಬನ ಮಕ್ಕಳು ಬ್ರಹ್ಮ ಬಾಬಾರವರಿಗೆ ಥ್ಯಾಂಕ್ಸ್ ಹೇಳುವಂಥ ಒಂದು ದಿನ. ಬ್ರಹ್ಮ ಬಾಬಾರವರು ವ್ಯಕ್ತ ಶರೀರವನ್ನು ತ್ಯಾಗ ಮಾಡಿ ಅವ್ಯಕ್ತ ರೂಪದಲ್ಲಿ ಬೇಹದ್ದಿನ ಸೇವೆಯನ್ನು ಮಾಡಲಿಕ್ಕೆ ನಿಮಿತ್ತ ಆಗಿರುವಂತಹ ಒಂದು ದಿನ 18 ಜನವರಿ. ಅದಕ್ಕೆ ಸ್ಮೃತಿ ದಿನ ಅಂತ ಹೇಳ್ತಾರೆ. ಸ್ಮೃತಿ ಅಂತಂದ್ರೇನು? ಅಟೆನ್ಷನ್, ಗಮನ. ಅಂದರೆ ಬೇರೆ ಬೇರೆ ಹೆಸರಿರ್ತದೆ, ಅರ್ಥ ಇರ್ತದೆ ಒಂದು ಶಬ್ದಕ್ಕೆ. ಇಲ್ಲಿ ಸ್ಮೃತಿ ಅಂತಂದ್ರೆ ಇಲ್ಲಿ ಆ್ಯಕ್ಚುಲಿ ನೆನಪು ಅಂತ ಬರ್ತದೆ. ಸ್ಮೃತಿ ಅಂತಂದ್ರೆ ಬ್ರಹ್ಮ ಬಾಬಾವರನ್ನ ನೆನಪು ಮಾಡುವಂಥದ್ದು. ಬ್ರಹ್ಮ ಬಾಬಾರವರ ವಿಶೇಷತೆಗಳನ್ನು ಧಾರಣೆ ಮಾಡುವಂಥದ್ದು, ಬ್ರಹ್ಮ ಬಾಬಾರವರ ಸಮಾನರಾಗುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ಹಾಗಿದ್ರೆ ಆದ್ಮೇಲೆ 2006ರಲ್ಲಿ ನುಡಿಸಿರುವಂಥ ಮುರಳಿ ಇವತ್ತಿನ ದಿನಕ್ಕೆ ಹೇಗೆ ಅದು ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಕಾರ್ಯದಲ್ಲಿ ತರಬೇಕು. ಅದರಲ್ಲೂ ವಿಶೇಷವಾಗಿ ಇವತ್ತಂತೂ 18 ಜನವರಿ ಅಲ್ಲವೇ ಅಲ್ಲ. ನಾವು ಜುಲೈ ತಿಂಗಳಲ್ಲಿದ್ದೀವಿ ಅಲ್ವಾ? 2006ರ ಮುರಳಿ, ಜನವರದ ಮುರಳಿ. ಇವಾಗ ಜುಲೈನಲ್ಲಿ ಈಗಿನ ವರ್ತಮಾನ ಸಮಯದ ಅನುಸಾರದಲ್ಲಿ ಆ ಜ್ಞಾನವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಏನು ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ನೀವೇನು ಮಾಡಬೇಕು? ಮಕ್ಕಳೇ, ಪ್ರಪಂಚದಲ್ಲಿ ತಮ್ಗೆ ಗೊತ್ತಿದೆ, ಪ್ರತಿಯೊಂದು ಆತ್ಮನೂ ಕೂಡ ದುಃಖದಲ್ಲಿ, ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಚಿಂತೆಯಲ್ಲಿ, ಸಮಸ್ಯೆಯ ಪರ್ವತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಕೂಡ ಶಾಂತಿ, ಸಂತೋಷ, ನೆಮ್ಮದಿ ಹೇಳುವಂಥದ್ದಿಲ್ಲ. ಶಾರೀರಿಕವಾಗೂ ಇಲ್ಲ, ಹಣಕಾಸಿನ ವಿಷಯದಲ್ಲೂ ಇಲ್ಲ. ಹಣ ಜಾಸ್ತಿ ಇದ್ರೂ ಕೂಡ ಖುಷಿ ಇಲ್ಲ ಅಲ್ವಾ? ಸಂಬಂಧದಲ್ಲಿ ತೊಂದರೆ, ಆಫೀಸ್ನಲ್ಲಿ ಜಗಳಗಳು, ಗಲಾಟೆಗಳು. ಎಲ್ಲೋ ಒಂದು ಕಡೆಗೆ ಏನಾಗತ್ತೆ ಅಂತಂದರೆ ಟೋಟಲಿ ಆತ್ಮನಿಗೆ ಖುಷಿ ಇಲ್ಲ. ಮದುವೆ ಆಯಿತು, ಅಲ್ಲೂ ಟೆನ್ಷನ್. ಹಣ ಬಂತು, ಅಲ್ಲೂ ಟೆನ್ಷನ್. ಹಣ ಸಂಪಾದನೆ ಅಲ್ಲೂ ಟೆನ್ಷನ್. ಎಲ್ಲಿ ಹೋದ್ರೂ ಕೂಡ ಎಲ್ಲೋ ಒಂದು ಕಡೆ ವಿಘ್ನಗಳು, ಪರಿಸ್ಥಿತಿಗಳು ಪ್ರತಿಯೊಂದು ಆತ್ಮನಿಗೂ ಕೂಡ ಬರ್ತಾ ಇದೆ. ಆಗ ಅವರ ಮನಸ್ಸಲ್ಲಿ ಮುಂದೇನು ಮಾಡಬೇಕು? ಇಲ್ಲೋದ್ರೂ ಅಸಫಲತೆ ಬರ್ತಾ ಇದೆಯಲ್ಲ ಹೇಳುವಂಥ ಒಂದು ಪ್ರಶ್ನೆ ಬರುತ್ತೆ. ನೋಡಿ, ಶರೀರಕ್ಕೊಂದು ಕಾಯಿಲೆ ಇರುತ್ತೆ, ಟ್ರೀಟ್ಮೆಂಟಿಗೆ ಅಂತ ಹೋಗ್ತೀವಿ. ಆಯುರ್ವೇದಿಕ್ ಮಾಡಿದ್ವಿ, ಅಲೋಪತಿ ಮಾಡಿದ್ವಿ, ಹೋಮಿಯೋಪತಿ ಮಾಡಿದ್ವಿ, ಉಪವಾಸ ಮಾಡಿದ್ವಿ, ನೇಚರೋಪತಿ ಮಾಡಿದ್ವಿ. ಏನು ಮಾಡಿದ್ರೂ ಕಾಯಿಲೆ ಗುಣನೇ ಆಗ್ತಾ ಇಲ್ಲ. ಜಾತಕ ತೋರಿಸಿದ್ವಿ, ಪೂಜೆ ಪುನಸ್ಕಾರ ಮಾಡಿದ್ವಿ, ಏನು ಮಾಡಿದ್ರೂ ಕಾಯಿಲೆ ಗುಣ ಆಗ್ತಲ್ಲ, ಜಾಸ್ತಿ ಆಗ್ತಿದೆ ಅಂತಂದು ಏನಾಗ್ತದೆ? ಮಾಡಿ 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 ಬೇಜಾರಾಗುತ್ತೆ ಇಲ್ವೋ? ಆವಾಗ ಅಂತಹ ಒಂದು ಸಮಯದಲ್ಲಿ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಈ ಮೆಡಿಸಿನಿಂದ ಸ್ವಲ್ಪ ಪರಿಹಾರ ಆಗ್ತಾ ಇದೆಯಪ್ಪ ಅಂತ ಅನಿಸಿದಾಗ ಹೇಳ್ತಾರೆ ಆಶಾದೀಪಕ್ ಅಂತ ಹೇಳ್ತಾರೆ. ಸ್ವಲ್ಪ ಬೆಳಕು ಕಂಡಿದೆ ಅಂತ. ಅಂದರೆ ನಮ್ಮ ಜೀವನ ಅಂತಂದರೆ ಅಜ್ಞಾನ, ಅಂಧಕಾರ, ಎಲ್ಲಿ ನೋಡಿದ್ರು ಕತ್ತಲೇನೆ. ಆದ್ಮೇಲೆ ಕತ್ಲೆ ಇದ್ರೆ ಏನಾಗ್ತದೆ? ಕತ್ಲೆ ಇದ್ರೆ ಏನಾಗ್ತದೆ? 12 ತಾಸು ಹಗಲು, 12 ತಾಸು ಕತ್ಲೆ. ಕತ್ಲಾದ್ರೆ ಭಯನೂ ಆಗ್ತಿರ್ತೈತೆ, ಏನು ಕಾಣ್ತದೂ ಇಲ್ಲ. ಏನೂ ಕಾಣೋದಿಲ್ಲ. ಸರಿ, ಏನೂ ಕಾಣದಿದ್ದಾಗ ಅಲ್ಲಿ ಎಲ್ಲ ಸಾಧನಗಳಿದ್ರೂ ಕೂಡ ನಾನು ಕೆಲಸ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಹಾಗೆ ಇವತ್ತು ಕೂಡ ಆತ್ಮಿಕ ಜ್ಞಾನ ಇಲ್ಲದೆ ಇರುವಂಥ ಕಾರಣದಿಂದ, ಅಜ್ಞಾನ, ಅಂಧಕಾರ ಇರುವಂಥ ಕಾರಣದಿಂದ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಹೇಳುವಂಥದ್ದು ಪ್ರಶ್ನೆ ಮನುಷ್ಯಾತ್ಮರ ಮನಸ್ಸಿನಲ್ಲಿ ತುಂಬ ತುಂಬಿಕೊಟ್ಟಿದೆ ಅಲ್ವಾ? ಸರಿ, ನಾವೆಲ್ಲ ಚಿಕ್ಕವರಿದ್ದಾಗ ಈಗಿನ ರೂಪ ಎಲ್ಲ ಕರೆಂಟ್ ಎಲ್ಲ ಇರಲಿಲ್ಲ. ಕರೆಂಟ್ ಹೋಗಿದ್ರು ಪೂರ್ತಿ ಕತ್ಲನೆ, ಏನೂ ಮಾಡ್ಲಿಕ್ಕಾಗೋದು ಅಲ್ವಾ? ಅವಾಗ ಏನು ಮಾಡ್ತಿದ್ವಿ? ಚಿಮಿಣಿ ದೀಪ ತಂದುಬಿಟ್ಟು ಇಟ್ಟಾಗ ಒಂದು ಸ್ವಲ್ಪ ಏನಾಗೋದು, ಬೆಳಕು ಬರೋದು. ಆ ಬೆಳಕಿನಲ್ಲೇ ಏನು ಮಾಡ್ತಿದ್ರು ಅವಾಗ?
ಅಡಿಗೆ ಮಾಡೋದು, ತಿಂಡಿ ಮಾಡೋದು, ಅಥವಾ ನಾಳೆ ಎಕ್ಸಾಮ್ ಇದ್ರೆ ಓದೋದು ಎಲ್ಲವನ್ನ ಮಾಡ್ತಿದ್ವಿ. ಸ್ವಲ್ಪ ಬೆಳಕು ಬರ್ತಾ ಇತ್ತು ಅಲ್ವಾ? ಹಾಗೆ ಆತ್ಮೀಯರೇ, ಇವತ್ತು ಪ್ರಪಂಚದ ಜನರಿಗೆ ದುಃಖ ಯಾಕಿದೆ ಹೇಳಿ ನೋಡೋಣ. ಯಾಕಿದೆ ದುಃಖ? ದುಃಖ ಸಾಧನಗಳಿಗೆ ಸಾಧನಗಳಿಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅದು ದುಃಖ ಯಾರಿಗಿದೆ? ದುಃಖ ಇರುವುದು ಯಾರಿಗೆ? ದುಃಖ ಇರುವುದು ಯಾರಿಗೆ? ಆತ್ಮಗಳಿಗೆ ತಾನೆ. ಆತ್ಮಕ್ಕೋ ಶರೀರಕ್ಕೋ? ಆತ್ಮಕ್ಕೆ ಆತ್ಮಕ್ಕೆ. ಆದ್ರೆ ಸಮಸ್ಯೆ ಇರುವುದು ಆತ್ಮನಲ್ಲಿ. ನಾವ್ ಯಾವ್ದಕ್ ಮಾಡ್ತಾ ಇದ್ದೀವಿ? ಶರೀರಕ್ಕೆ. ಶರೀರಕ್ಕೆ. ತನ್, ಧನ್, ಜನ್ ಅಲ್ವಾ? ಶರೀರದ ಕಡೆ ಗಮನ ಕೊಡ್ತಿದ್ದೀವಿ, ಧನದ ಕಡೆ ಗಮನ ಕೊಡ್ತಿದ್ದೀವಿ, ಮಕ್ಕಳು ಮೊಮ್ಮಕ್ಕಳು ಜನರ ಕಡೆ ಗಮನವನ್ನ ಕೊಡ್ತಾ ಇದ್ದೀವಿ. ಯಾವ್ದೋ ಕಡೆ ಕೊಡ್ತಾ ಇಲ್ಲ. ಆತ್ಮದ ಕಡೆ ಕೊಡ್ತಾರೆ. ಹಂಗ ಮಾಡಿದಾಗ ಏನಾಗತ್ತೆ? ಆತ್ಮಕ್ಕೆ ಬೇಕಾಗಿದ್ದು ಸಿಗಲಿಲ್ಲ. ಸಿಗೋದಿಲ್ಲ ಅಲ್ವಾ? ಶರೀರ ಗಲೀಜಾಗ್ಬಿಟ್ಟಿದೆ, ಬಟ್ಟೆ ತಗೊಂಡು ಚೆನ್ನಾಗಿ ಉಜ್ಬಿಟ್ಟು ಕ್ಲೀನ್ ಮಾಡೋದು. ಅವಾಗ ಶರೀರ ಹಗುರಾಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ ಅಲ್ವಾ? ಅದಕ್ಕೆ ಭಗವಂತ ಹೇಳ್ತಾರೆ, ಮಕ್ಕಳೇ, ಅವರಿಗೆ ಬೇಕಾಗಿರೋದು ಆತ್ಮಕ್ಕೆ, ಅದರ ಆ ಜ್ಞಾನ ಅವರಿಗೆ ಇಲ್ಲ. ಅದು ಯಾರಿಗಿದೆ? ನಿಮ್ಮ ಹತ್ರ ಇದೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು ಇವಾಗ? ಅಂತಹ ಆತ್ಮಗಳಿಗೆ ದೀಪಾವಳಿ, ಸತ್ಯವಾದ ದೀಪಾವಳಿನ ಆಚರಣೆ ಮಾಡೋದ್ರ ಮೂಲಕ ಅಜ್ಞಾನ ಅಂಧಕಾರದಲ್ಲಿ ಇರುವಂತ ಆತ್ಮಗಳಿಗೆ ಸ್ವಲ್ಪ ಬೆಳಕಿಂದ ಏನ್ ಕೊಡಬೇಕು? ಪ್ರಕಾಶ ಬರುವ ಹಾಗೆ ನೀವು ನೋಡ್ಕೊಳ್ಬೇಕು, ಸ್ವಲ್ಪ ಪ್ರಮಾಣದಲ್ಲಿ. ಆಮೇಲೆ ಏನಾಗ್ತದೆ? ಹೆಚ್ಚಿಗೆ ಆಗ್ತಾ 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 ಹೋಗ್ತದೆ. ಅದಕ್ಕೇನು ಮಾಡಬೇಕು? ವಿಶ್ವದ ಸ್ಟೇಜ್ನಲ್ಲಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗಿ, ಮುರಳಿ ಆಧಾರದಲ್ಲಿ ವಿಶ್ವದ ಸ್ಟೇಜ್ನಲ್ಲಿ ನೀವು ಕುಳಿತುಕೊಂಡಾಗ ನಿಮ್ಮ ಬ್ಯಾಕ್ ಬೋನ್ ಆಗಿ ನಾನಿರ್ತೇನೆ. ಬಾಬ್ದಾದ ಹೇಳ್ತಾರೆ, ನಾನು ಸಮರ್ಥ, ಸ್ಮೃತಿಸೋ ಸಮರ್ಥದಿನಾಗಿರೋದು. ಯಾಕೆ ಅಂತಂದ್ರೆ ಮಕ್ಕಳನ್ನ ಪ್ರತ್ಯಕ್ಷ ಮಾಡ್ಲಿಕ್ಕೆ ನಾನು ಬ್ಯಾಕ್ ಬೋನ್ ಆಗಿರ್ತೇನೆ. ಶರೀರ ನಿಲ್ಬೇಕು ಅಂತಂದ್ರೆ ಬೆನ್ನು ಹುರಿಬೇಕೋ ಬೇಡವೋ? ಬೆನ್ನು ಹುರಿ ಇಲ್ಲ ಅಂದ್ರೆ ನಿಂತ್ಕೊಳ್ಲಿಕ್ಕೆ ಆಗತ್ತ? ನೀವು ಇಲ್ಲ. ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ತಾನೆ. ಹಾಗೆ ನೀವು ಎದುರುಗಡೆಗಿದ್ದೀರಾ, ನಿಮ್ ಹಿಂದ್ಗಡೆ ಬಾಬ್ದಾದ ಇದ್ದಾರೆ ಬಿಂದುವಿನ ರೂಪದಲ್ಲಿ. ನಿಮ್ಮ ಎದುರುಗಡೆಗೆ ಏನಿದೆ? 3 ಲೋಕ ಇದೆ. ನೀವು ಸ್ಟೇಜ್ ಮೇಲೆ ನಿಂತಿದ್ದೀರಾ. ನೀವು ಈಗ ಒಬ್ಬ ಪಾತ್ರಧಾರಿ ಇದ್ದಾರೆ, ಹಿಂದ್ಗಡೆ ಒಂದು ಸ್ಕ್ರೀನ್ ಇದೆ. ಸ್ಕ್ರೀನ್ ಹಿಂದ್ಗಡೆ ಡೈರೆಕ್ಟರ್ ಏನ್ ಮಾಡ್ತಾರೆ? ಡೈಲಾಗ್ ಹೇಳ್ತಾ ಇದ್ದಾನೆ. ಯಾರಿಗೆ? ಪಾತ್ರಧಾರಿಗೆ. ಅದು ಪಾತ್ರಧಾರಿಗೆ ಮಾತ್ರ ಕೇಳ್ತಾ ಇದೆ. ಇಲ್ಲಿ ಯಾರ ಮುಖದಿಂದ ಬರ್ತಾ ಇದೆ ಡೈಲಾಗು? ಪಾತ್ರಧಾರಿಯ ಮುಖದಿಂದ ಬರ್ತಾ ಇದೆ. ಜನರಿಗೆ ಯಾರಿಂದ ಕಾಣ್ತಾ ಇದೆ? ಪಾತ್ರಧಾರಿ. ಹಿಂದ್ಗಡೆ ಡೈರೆಕ್ಟ್ ಕಾಣ್ತಾ ಇಲ್ವಲ್ಲ? ಹಾಗೆ ನಿಮ್ಮ ಹಿಂದ್ಗಡೆಗೆ ಬಾಬಾ ಇದ್ದಾಗ ಬಾಬನ ಶಕ್ತಿ ನಿಮ್ಮ ಮೂಲಕ ಯಾರಿಗೆ ಹೋಗ್ಬೇಕು? ವಿಶ್ವದ ಸರ್ವ ಆತ್ಮಗಳ ಸಹಿತ ಸರ್ವ ಜಡ ವಸ್ತುಗಳಿಗೆ ಏನ್ ಮಾಡಬೇಕಾಗ್ತದೆ? ಆ ಶಕ್ತಿ ಹೋಗ್ಬಿಟ್ಟು ತಲುಪಬೇಕಾಗ್ತದೆ. ಆ ಕಾರ್ಯವನ್ನ ನೀವು ಮಾಡಬೇಕು ಸಮಯದ ಅನುಸಾರ. ಅದಕ್ಕಾಗಿ ಬಾಬಾ ಅವ್ಯಕ್ತ ಆಗಿರೋದು. ಯಾವ ಬಾಬಾ? ಬ್ರಹ್ಮ ಬಾಬಾ. ಬ್ರಹ್ಮ ಬಾಬಾ. ಈಗ ಶಿವ ಬಾಬಾ, ಬ್ರಹ್ಮ ಬಾಬಾ, ನೀವು 3 ಜನ ಸೇರಿಬಿಟ್ಟು ಇಂತಹ ಒಂದು ಮಹಾನ ಕಾರ್ಯವನ್ನ ಮಾಡಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಬಾಬಾ ಹೇಳ್ತಾರೆ, ಸಮಯ, ಸಂಕಲ್ಪ, ಮಾತನ್ನ ಉಳಿತಾಯ ಮಾಡಿ. ಯಾಕೆ? ಏನು? ಹೇಗೆ? ಯಾವಾಗ? ನಮ್ಮ ಮಕ್ಳು ಹೆಂಗ್ ಮಾಡ್ತಾರೆ? ಏಕೆ ಹೆಂಗ್ ಮಾಡ್ತಾರೆ? ನಮ್ಮ ಮನೆಯವ್ರು ಹಿಂಗೆ ಹೆಂಗ್ ಮಾಡ್ತಾರೆ? ನನ್ನ ಜೀವನದಲ್ಲಿ ಹಿಂಗೆ ಯಾಕಾಗತ್ತೆ? ನನಗೆ ಯಾಕೆ ದುಃಖ ಬರುತ್ತೆ? ಹೀಗೆ ಅನಾವಶ್ಯಕ ವ್ಯರ್ಥವಾದಂತ ಸಂಕಲ್ಪಗಳಿದಾವಲ್ಲ, ಇದನ್ನೆಲ್ಲ ಏನ್ ಮಾಡ್ಬೇಕು? ಕಡಿಮೆ ಮಾಡ್ಬೇಕು. ನಿದ್ರೆ ಮಾಡೋ ಸಮಯ, ಸೀರಿಯಲ್ ನೋಡೋ ಸಮಯ, ಯೂಟ್ಯೂಬ್ ನೋಡೋ ಸಮಯ, ಊರ್ ಸುತ್ತೋದು ಸಮಯ, ವೆರೈಟಿ ಅಡುಗೆಯನ್ನ ಟಿವಿಯಲ್ಲಿ ಯೂಟ್ಯೂಬ್ನಲ್ಲಿ ನೋಡ್ಕೊಂಡ್ಬಿಟ್ಟು ಹೊಸ ಹೊಸ ತಿಂಡಿಯನ್ನ ಮಾಡಿ ತಿನ್ನುವಂತ ಸಮಯ. ಏನ್ ಮಾಡ್ಬೇಕು? ಉಳಿತಾಯ ಮಾಡಬೇಕು. ಮಾತು, ಯಾವ ಮಾತು? ವ್ಯರ್ಥ ಮಾತು. ಊಟ ಆಯ್ತಾ? ತಿಂಡಿ ಆಯ್ತಾ? ಸೀರಿಯಲ್ ಅಲ್ಲಿ ಏನ್ ಹೇಳಿದ್ರು? ಆ ಸೆಂಟರ್ನಲ್ಲಿ ಹೇಗಿದೆ? ಈ ಅಕ್ಕವ್ರು ಹೇಗಿದ್ದಾರೆ? ನೀವು ನಿಮ್ಮ ಜೊತೆಗೆ ಮಾತನಾಡುವಂಥದ್ದು, ನೀವು ಬೇರೆ ವ್ಯಕ್ತಿಗಳ ಜೊತೆಗೆ ಮಾತನಾಡುವಂಥದ್ದು, ಕುಟುಂಬದ ಜನರ ಜೊತೆಗೆ ಮಾತನಾಡುವಂಥದ್ದು, ಈವನ್ ನೀವು ಮನಸ್ಸಿನ ಜೊತೆಗೆ ಮಾತನಾಡುವಂಥದ್ದು, ಪರಮಾತ್ಮನ ಜೊತೆ ಮಾತನಾಡುವಂಥದ್ದನ್ನು ಕೂಡ ಏನ್ ಮಾಡಬೇಕು?
ಕಡಿಮೆ ಮಾಡಬೇಕು. ಅವಾಗ ಉಳಿಯುತ್ತಲ್ಲ, ಮಾತಿನ ಸಮಯ ಉಳಿಯುತ್ತೆ, ಸೀರಿಯಲ್ ನೋಡೋ ಸಮಯ ಉಳಿಯುತ್ತೆ, ಸಂಕಲ್ಪ ಮಾಡೋ ಸಮಯ ಉಳಿಯುತ್ತೆ. ಅದನ್ನೇನು ಮಾಡಬೇಕು? ಏನು ಮಾಡ್ಬೇಕು ಅದನ್ನು? ಅದಕ್ಕೆ ಬಾಬಾ ಹೇಳ್ತಾರೆ ಸ್ಕೀಮ್ ಅಂತ ಇರ್ತಾರೆ. ಹೀಗೆ ನಾವು ಬ್ಯಾಂಕಲ್ಲಿ ಆರ್ ಡಿ ಮಾಡಿದಾಗ ಸ್ವಲ್ಪ 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 ಹಣ ತೆಗೆದುಬಿಟ್ಟು ಏನು ಮಾಡ್ತೀವಿ, ಅದ್ರಲ್ಲಿ ಹಾಕ್ತಾ ಇರ್ತೀವಿ. ನಾವು ಚಿಕ್ಕವರಾಗಿದ್ದಾಗ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಕೊಟ್ಟಿದ್ರು ನಮಗೆ. ಯಾಕೆ? ಚಿಕ್ಕಂದಿನಿಂದಲೂ ಕೂಡ ಉಳಿತಾಯ ಮಾಡೋದು ಸ್ಕೀಮ್ ಅರ್ಥ ಆಗಬೇಕು ಅಂತ. ಅದಕ್ಕೆ 5 ರೂಪಾಯಿ ಉಳಿದ್ರು ಕೂಡ ಏನು ಮಾಡ್ತಿದ್ವಿ, 5 ಬಿಟ್ಟು ಅಲ್ಲಿ ಪೋಸ್ಟ್ ಆಫೀಸಿಗೆ ಹಾಕ್ತಿದ್ವಿ. 5 ರೂಪಾಯಿ 10 ರೂಪಾಯಿ ಪ್ರಾಕ್ಟೀಸ್ ಇರಬೇಕು. ಇಲ್ಲ ಅಂದರೆ ಚಾಕ್ಲೇಟ್ ತಿನ್ನಬೇಕು, ತಿಂಡಿ ತಿನ್ನಬೇಕು ಅಂತಂದ್ಬಿಟ್ಟು ಖಾಲಿ ಮಾಡಿಬಿಡ್ತಿದ್ವಿ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಉಳಿತಾಯವನ್ನ ಮಾಡಿ, ಆ ಉಳಿತಾಯ ಮಾಡಿರುವಂತಹ ಒಂದು ಸಮಯ ಸಂಕಲ್ಪವನ್ನ ನಿರಾಸೆಯಲ್ಲಿರುವಂತಹ ಆತ್ಮಗಳಿಗೆ ಏನು ಕೊಡಬೇಕು? ಆಸೆಯ ದೀಪಕರಾಗಬೇಕು. ಆದ್ಮೇಲೆ ಬಾಬಾರವರ ವರ್ಷನ್ ಚೇಂಜ್ ಆಗಿದೆ. ಇವಾಗ ಮೊದಲು ನಾವೇನು ಹೇಳ್ತಿದ್ವಿ, ನಮ್ಮ ಸಂಬಂಧಿಕರಿದಾರಲ್ಲ, ನಮ್ಮ ಪರಿಚಯದವರಿದಾರಲ್ಲ, ಅವರಿಗೆಲ್ಲರಿಗೂ ಕೂಡ ಏನು ಕೊಡಬೇಕು? ಭಗವಂತನ ಸಂದೇಶ ಕೊಡಬೇಕು. ಅವ್ರಿಗೆ ಮನೆಗೆ ಪಾಂಪ್ಲೆಟ್ಸ್ ಒಯ್ದು ಕೊಡಬೇಕು, ಅವ್ರಿಗೆ ಈಶ್ವರ ಜ್ಞಾನ ಕೊಡಬೇಕು, ಅವ್ರಿಗೆ ಮೌಂಟ್ ಅಬು ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಈಶ್ವರಿ ಸಂದೇಶ ಕೊಡಬೇಕು ಅಂತ ಹೀಗೆ ನಮ್ಮ ಮನಸ್ಸಲ್ಲಿ ಯೋಚನೆ ಬರ್ತಿತ್ತು. ಈ ಮುರಳಿಯಲ್ಲಿ ಬಾಬಾರ ವರ್ಷನ್ ಚೇಂಜ್ ಆಗಿದೆ. ಇದರಲ್ಲಿ ಬಾಬಾ ಏನು ಹೇಳ್ತಾರೆ, ಆ ಎಲ್ಲ ಆತ್ಮಗಳಿಗೂ ಕೂಡ ಏನು ಮಾಡಿ ಭಗವಂತನ ಶಕ್ತಿಯನ್ನ ಕೊಡಿ. ವಾತಾವರಣ ವಾಯುಮಂಡಲದ ಮೂಲಕ ಏನಾಗಬೇಕು? ಆ ವೈಬ್ರೇಷನ್ಸ್ ಕ್ರಿಯೇಷನ್ ಆಗಬೇಕು, ನಿಮ್ಮಿಂದ ಹೊರಡಬೇಕದು. ಅದು ಹೋಗ್ಬಿಟ್ಟು ಅವರಿಗೆ ತಲುಪಬೇಕು, ಅವರಿಗೆ ಅನುಭವ ಆಗಬೇಕು. ಅದಕ್ಕಾಗಿ ಸಮಯ ಸಂಕಲ್ಪವನ್ನ ತೆಗೆದು ಕೇವಲ ತಪಸ್ಸನ್ನ ಮಾಡೋದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ. ಯಾವುದ ಕಡೆಗೆ? ತಪಸ್ಸಿನ ಕಡೆಗೆ. ರೆಡಿಮೇಡ್ ಪ್ರಾಡಕ್ಟ್ ಅನ್ನ ತಗೊಂಡು ಬಂದ್ಬಿಟ್ಟು ಅವರಿಗೆ ತಿನ್ನಿಸಿ, ಇದು ತಿಂದ್ರೆ ಹಿಂಗಾಗ್ತದೆ, ಅದನ್ನು ತಿಂದ್ರೆ ಹಂಗಾಗ್ತದೆ ಅಂತ ಬಿಟ್ಟು ಹೇಳೋದಲ್ಲ. ನಾವು ಬರೀ ಜ್ಞಾನವನ್ನ ಕೇಳ್ತಿದ್ದೀವಿ, ಜ್ಞಾನವನ್ನ ಹೇಳ್ತಾ ಇದ್ದೀವಿ ಅಷ್ಟೇ. ಅದಕ್ಕೂ ಸಮಯವನ್ನು ಉಳಿತಾಯ ಮಾಡಿ ಅಂತ ಬಿಟ್ಟು ಹೇಳ್ತಾರೆ. ಅದಕ್ಕಾಗಿ ಇನ್ಮೇಲೆ ನನ್ನ ಮಕ್ಕಳು ಈ ರೀತಿ ಸೇವೆಯನ್ನ ಮಾಡಲಿಕ್ಕೆ ನಿಮಿತ್ತರು ಆಗ್ಬೇಕಾಗ್ತದೆ ಅಂತಂದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಬಾಬನ ಶಕ್ತಿ ನಿಮ್ಮ ಮೂಲಕ ವಾಯುಮಂಡಲಕ್ಕೆಲ್ಲ ಕಡೆ ಹರಡ್ತಾ ಇದೆ ಮತ್ತು ವಾಯುಮಂಡಲ ಪರಿಶುದ್ಧವಾಗ್ತಾ ಇದೆ. ಅದರ ಅನುಭವ ಅವರಿಗೆ ಆಗ್ತಾ ಇದೆ ಅಂತ ಅನಿಸ್ಬೇಕು. ನಿಮ್ಮಿಂದ ಹೊರಗಡೆ ಹೋಗುವಂಥದ್ದು ಕಡೆ ನೀವು ಗಮನ ಕೊಡಿ. ಯಾರಿಗೆ ಹೋಗಿ ತಲುಪತ್ತೆ ಅದರ ಬಗ್ಗೆ ನೀವು ಯೋಚನೆ ಬೇಡ. ಶುಭ ಸಂಕಲ್ಪವನ್ನ ಮಾಡಿ. ಇವತ್ತಿನ ವರದಾನದಲ್ಲೂ ಬಾಬಾ ಹೇಳ್ತಾರಲ್ವಾ, ಮಕ್ಕಳ ಈ ನೆನಪಿನ ಕಡೆ ಗಮನವನ್ನ ಕಡಿಮೆ ಕೊಡಿ, ಸೇವೆ ಕಡೆ ಗಮನವನ್ನ ಕೊಡಿ, ಕಡಿಮೆ ಕೊಡಿ, ಆದರೆ ಅನುಭವದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ. ನಾನು ಬಾಬಾ ನೆನಪು ಮಾಡ್ತಿದ್ದೇನೆ, ನಾನು ಪರಂಧಾಮದಲ್ಲಿ ಇದ್ದೇನೆ, ಬಾಬನ ಒಳಗಡೆಗಿದ್ದೇನೆ, ವೈಟ್ ಕಲರ್ ಇದ್ದೇನೆ, ಇದೇನು ನೆನಪು, ನಾನು ಬಿಂದು. ಸೇವೆ ಅಂತಂದ್ರೇನು? ನನ್ನಿಂದ 3 ಲೋಕ ಕಿರಣ ಹೋಗ್ತಾ ಇದೆ, ನನ್ನ ಹಿಂದ್ಗಡೆ ಬಾಬಾ ಇದ್ದಾರೆ, ಶಕ್ತಿ 3 ಲೋಕಕ್ಕೆ ಹೋಗ್ತಾ ಇದೆ. ಇದು ಸೇವೆ ಕಡೆ ಗಮನ. ಬಾಬಾ ಹೇಳ್ತಾರೆ ಅದು ಬೇಡ, ಇದು ಬೇಡ, ಏನು ಅನುಭವ ಇದೆ ಶಾಂತಿ ಅದ ಕಡೆ ಗಮನವನ್ನ ಕೊಡ್ತಾ ಹೋಗಿ. ಈ ರೀತಿ ನೀವೇನ್ ಮಾಡಬೇಕು? ಇನ್ನು ಮೇಲೆ ಸಾಧನೆಯನ್ನ ಮಾಡಬೇಕು. ಸಮಯಕ್ಕೆ ತಕ್ಕ ಹಾಗೆ ಆದ್ಮೇಲೆ ನಮ್ಮ ವಿಧಿವಿಧಾನವನ್ನ ನಾವೇನ್ ಮಾಡಬೇಕಾಗ್ತದೆ? ಚೇಂಜ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಅದಕ್ಕಾಗಿ ಚೆಕ್ ಅಂಡ್ ಚೇಂಜ್ ಮಾಡಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇವತ್ತು ಸ್ನೇಹಿತರ ದಿನ ಅಂತೆ. ಯಾವ ದಿನ ಅಂತೆ? ಸ್ನೇಹಿತರ ಯಾಕೆ? ಯಾಕೆ ಸ್ನೇಹಿತರ ದಿನ? ಕಾರಣ ಏನು? ಸ್ನೇಹಿತ ಅಂತಂದ್ರೆ ಯಾರು? ಫ್ರೆಂಡ್. ಫ್ರೆಂಡ್ ಅಂತ ಇಂಗ್ಲಿಷಲ್ಲಿ. ಜೊತೆಗಾರ ಅಂತಂದ್ರೆ ಪ್ರಿಯತಮ. ಸ್ನೇಹಿತ ಅಂತಂದ್ರೆ ಯಾರು? ಇವಾಗ ಸ್ನೇಹಿತ ಯಾರು ಅಂತ ಕೇಳಲಿಲ್ಲ. ಸ್ನೇಹಿತ ಅಂತಂದ್ರೆ ಯಾರು? ಏನು? ಸದಾ ಜೊತೆಗಿರೋನು. ಸಮಯಕ್ಕೆ ಸಹಯೋಗ ಕೊಡೋರು ಸ್ನೇಹಿತ. ಸ್ನೇಹಿತ ಅಂದ್ರೆ ಸಮಾನ ಅಂತ. ಫ್ರೆಂಡ್ ಅಂತಂದ್ರೆ ಏನು? ಸಮಾನ. ಹೌದಾ? ಬೇರೆ ಯಾವುದೇ ಸಂಬಂಧ ತಗೊಳ್ಳಿ, ತಂದೆ, ಗುರು, ಶಿಕ್ಷಕ, ಎಲ್ಲದರಲ್ಲೂ ಒಂದು ಮೇಲಿರ್ತದೆ, ಇನ್ನೊಂದು ಕೆಳಗೆ. ಪತಿ ಪತ್ನಿ ಅರ್ಧಾಂಗಿ ಅಂದ್ರೂ ಕೂಡ ಏನಾಗ್ತದೆ? ಪತ್ನಿ ಆದ್ರೆ ಪತಿಗೆ ಏನು ಕೊಡ್ಬೇಕು? ಗೌರವ ಕೊಡ್ಬೇಕು. ಹೌದು ತಾನೆ? ಸ್ನೇಹಿತ ಅಂತಂದ್ರೇನು? ಇಬ್ರು ಈಕ್ವಲ್. ಬೇರೆ ಸಂಬಂಧ ಆದ್ರೂ ಕೂಡ ಸ್ನೇಹಿತನ ಸಂಬಂಧ ಈಕ್ವಲ್. ಹಾಗೆ ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ಶಿವಬಾಬಾ ಯಾವ ರೀತಿ ಇದ್ದಾರೆ? ಬಿಂದು ರೂಪದಲ್ಲಿ ಇದ್ದಾರೆ ತಾನೆ? ಶಿವಬಾಬನಿಗೆ ಶರೀರ ಇದೆಯಾ? ಇಲ್ಲ. ಇಲ್ಲ.
ಹಾಗೆ ಬ್ರಹ್ಮ ಬಾಬಾನು ಕೂಡ ತಮ್ಮ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡಿಕೊಂಡು ಕೃಷ್ಣನಾಗ್ಲಿಕ್ಕೆ ಏನು ಸಾಧನೆ ಬೇಕೋ ಅದನ್ನೆಲ್ಲ ಮಾಡಿ ಆ ದಿನ ಏನಾದ್ರು ತಂದೆಯ ಸಮಾನ ಆದ್ರು. ಅವರು ಕೂಡ ನಿರಾಕಾರ ರೂಪದಲ್ಲಿ 24/7 ಈಶ್ವರಿ ಸೇವೆಯನ್ನ ಮಾಡಲಿಕ್ಕೆ ಅವ್ಯಕ್ತ ಆದರೂ ಆಗಿಲ್ವೋ? ಹೌದು. ಅದ್ರ ಮೊದಲು ಏನ್ ಮಾಡ್ಬೇಕಿತ್ತು? ಅವ್ರ ಶರೀರ ಇದ್ದಾಗ ಶರೀರದ ಕಡೆ ಗಮನ ಕೊಡ್ಬೇಕಿತ್ತು ತಾನೆ. ಊಟ, ತಿಂಡಿ, ನಿದ್ರೆ, ಆಹಾರ, ವ್ಯಾಯಾಮ, ವಾಕಿಂಗು ಗಮನ ಕೊಡ್ಬೇಕಿತ್ತು ಇಲ್ವೋ? ಹೌದು. ಶರೀರ ತ್ಯಾಗ ಮಾಡಿದ್ಮೇಲೆ ಅದ್ರ ಕಡೆ ಗಮನ ಕೊಡ್ಬೇಕಾ? ಇಲ್ಲ. ಇಲ್ಲ. ಯಾವ್ದ್ರ ಕಡೆ ಗಮನ ಕೊಡ್ಬೇಕಾಯ್ತು ಇವಾಗ? ಸಮಾನತೆ. ಫುಲ್ ಈಶ್ವರಿ ಸೇವೆಯಲ್ಲಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದ್ರು. ಯಾರು? ಬ್ರಹ್ಮ ಬ್ರಹ್ಮ ಬಾಬಾ. ಹಾಗೆ ನಾವು ಕೂಡ ಏನ್ ಮಾಡ್ಬೇಕು? ಬ್ರಹ್ಮ ಬಾಬಾರವರ ಸಮಾನ ಏನಾಗ್ಬೇಕು? ಫ್ರೆಂಡ್ ಆಗ್ಬೇಕು. ಏನಾಗ್ಬೇಕು? ಫ್ರೆಂಡ್. ಫ್ರೆಂಡ್ ಆಗೋದು ಅಂತಂದ್ರೆ ಬಾಬಾ ಈಶ್ವರಿ ಶಾಂತಿ ಕೊಡಪ್ಪ, ಬಾಬಾ ಸಮಸ್ಯೆ ಪರಿಹಾರ ಮಾಡಪ್ಪ ಅಂತ ಕೇಳಬೇಕು, ಬೇಡಬೇಕು, ಕೂಗ್ಬೇಕು, ಅಳಬೇಕು. ಏನು ಬೇಡ. ಏನು ಮಾಡಬಾರ್ದು. ಮತ್ತೆ ಈಶ್ವರಿ ಕಾರ್ಯಕ್ಕೆ ನಿಮ್ ಫ್ರೆಂಡ್ ಹತ್ತಿರೋದನ್ನ ಎತ್ಕೊಂಡು ಹೋಗ್ಬಿಟ್ಟು ಕೊಡ್ಬೇಕು. ಯಾರಿಗೆ? ಸರ್ವ ಜನ ಎಲ್ಲರಿಗೂ ಅವಶ್ಯಕತೆ ಇದೆ ತಾನೆ, ಕೇಳುವಂಗಿಲ್ಲ. ಎತ್ಕೊಂಡು ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು? ಕೊಡ್ಬೇಕು. ಮತ್ತೆ ಬಾಬನಿಗೆ ಹೇಳ್ಬೇಕು, ಈ ಮನಸ್ಸನ್ನು ನೀನು ಉಪಯೋಗ ಮಾಡು ಅಂತ ಬಾಬನಿಗೆ ಹೇಳ್ಬೇಕಾಗ್ತದೆ. ಹೀಗೆ ಸ್ನೇಹಿತರಾದಂತ ನೀವು ಸ್ನೇಹ ಸಾಗರನ ಜೊತೆಗೆ ಏನಾಗ್ಬೇಕಂತೆ? ಮಿಲನ ಮಾಡ್ಬೇಕಂತೆ. ಏನ್ ಮಾಡ್ಬೇಕು? ಸ್ನೇಹ ಸಾಗರ. ಸ್ನೇಹದ ಸಾಗರ ಯಾರು? ಶಿವಬಾಬಾ. ಅಂದ್ರೆ ಸಮಾನ ರೂಪದಲ್ಲಿ ತಂದೆಯ ಜೊತೆಗೆ ನಿಮ್ಮ ಮಾತುಕತೆ ಏನಿದೆ ಬಾಬನ ಜೊತೆಗೆ ಹೆಂಗಿರ್ಬೇಕು? ಸಮಾನತೆ. ಓಕೆ. ಫ್ರೆಂಡ್ಸ್ ಜೊತೆಗೆ ಪ್ರೀತಿಯಿಂದ ಜಗಳ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಅಲ್ವಾ? ಮಾಡ್ತೀವಿ. ಫ್ರೆಂಡಿನ ಜೊತೆಗೆ ಪ್ರೀತಿ ಜಗಳ ಮಾಡೋದಕ್ಕೂ ಅಪ್ಪ ಅಮ್ಮನ ಜೊತೆ ಜಗಳ ಮಾಡೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಹೌದು. ಫ್ರೆಂಡ್ ಜೊತೆಗೆ ಆಟ ಆಡ್ತೀವೋ ಇಲ್ವೋ? ಆಡ್ತೀವಿ. ಹಾ. ಹಾಗೆ ನಾವು ಬಾಬಾ ಜೊತೆಗೆ ಹೆಂಗಿರ್ಬೇಕು? ಪ್ರೀತಿಯಿಂದ. ಆಟ ಆಡುವಂಗಿರ್ಬೇಕು. ಅದು ಯೋಗದ ವಿಷಯ ಇರಬಹುದು, ಸೇವೆ ಇರಬಹುದು, ಎಲ್ಲ ಹೇಗಿರ್ಬೇಕು ನೋಡಿ. ಅದಕ್ಕಾಗಿ ಟೂರಿಗೆ ಫ್ರೆಂಡ್ಸ್ ಜೊತೆ ಹೋಗ್ಲಿಕ್ಕೆ ಇಷ್ಟಪಡ್ತಿರೋ, ಅಪ್ಪ ಅಮ್ಮನ ಜೊತೆ ಹೋಗ್ಲಿಕ್ಕೆ ಇಷ್ಟಪಡ್ತಿರೋ? ಫ್ರೆಂಡ್ ಜೊತೆ ಯಾಕೆ? ಇಬ್ರು ಸಮಾನತೆ ಇರ್ತೀವಿ. ಯಾಕೆ ಅಂದ್ರೆ ಅಪ್ಪ ಅಮ್ಮನ ತಗೋಬೇಡ, ಅಲ್ಲಿ ನೀರ ತಗೋಬೇಡ, ಇಲ್ಲಿ ಇದು ಮಾಡ್ಬೇಡ, ಇದನ್ನ ಮಾತ್ರ ತಿನ್ಬೇಕು, ಅದನ್ನ ಮಾತ್ರ ತಿನ್ಬೇಡ ಅಂತ ಬಿಟ್ಟು ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಕಂಟ್ರೋಲ್ ಮಾಡ್ತೀವಿ. ಹಾ. ಅದೇ ಫ್ರೆಂಡ್ಸ್ ಜೊತೆಗಿದ್ದಾಗ ಈಕ್ವಲ್ ಆಗಿ. ಯಾರನ್ನು ಕಂಟ್ರೋಲ್ ಮಾಡೋದಿಲ್ಲ, ಮಸ್ತಾಗಿರ್ತಾರಲ್ವಾ? ಸ್ವಾತಂತ್ರ್ಯ ಬೇಕು ತಾನೆ ನಮಗೆ. ಹ್ಮ್. ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಸ್ನೇಹದ ಸಾಗರದ ಜೊತೆಗೆ ಮಕ್ಕಳು ಏನಾಗಿದಾರಂತೆ? ಮಿಲನ ಮಾಡ್ತಿದ್ದಾರೆ. ಈ ರೀತಿ ಫ್ರೆಂಡ್ ಆದಾಗ ನೀವು ಬಾಬನ್ ಜೊತೆಗೆ ಯೋಗ ಮಾಡೋದು ಸಹಜವಾಗ್ತದೆ. ಯಾಕಂದ್ರೆ ಯಾವ ವಿಷಯದಲ್ಲೂ ಹೆಂಗ ಬೇಕಾದ್ರೂ ಕೂಡ ನೀವೇನ್ ಮಾಡ್ಬೋದು? ಮಾತಾಡ್ಬೋದಲ್ವಾ? ಹಿಂಗೇ ಮಾತಾಡ್ಬೇಕು, ಹಂಗೇ ಮಾತಾಡ್ಬೇಕು, ಗೌರವ ಕೊಡ್ಬೇಕು, ಮತ್ತೊಂದು ಮಾಡ್ಬೇಕು, ಏನಾದ್ರು ಕಂಡೀಷನ್ ಇರ್ತದಾ? ಇಲ್ಲ. ಹೆಂಗ ಬೇಕಾದ್ರೂ ಇರ್ಬೋದು. ಅದಕ್ಕಾಗಿ ಬಾಬನ್ ಜೊತೆಗೆ ಎಲ್ಲ ವಿಷಯದಲ್ಲೂ ಕೂಡ ನಾವೇನ್ ಮಾಡ್ಬೋದು? ಫ್ರೆಂಡಿನ ರೂಪದಲ್ಲಿ ಚರ್ಚೆಯನ್ನ ಮಾಡ್ಬೋದು. ಅವಾಗ ನಿಮ್ಗೆ ಏನಾಗ್ಬಿಡ್ತದೆ? ಸಹಜವಾಗ್ಬಿಡ್ತದೆ. ನಾನು ಈಶ್ವರಿ ಜೀವನದಲ್ಲೂ ನೋಡಿದ್ದೇನೆ. ಈಗ ಯಾರೊಬ್ರು ಮಾತೆಯರು ಬಾಬನ ಮಕ್ಕಳು ಇರ್ತಾರೆ, ಆನ್ಲೈನಲ್ಲಿ ನೋಡಿರ್ತಾರೆ, ಅಯ್ಯೋ ಯೋಗೀಶ್ ಅಣ್ಣ ಹೀಗಿದ್ದಾರೇನೋ, ಸೀರಿಯಸ್ ಇದ್ದಾರೇನೋ ಅಂತ ತಿಳ್ಕೊಂಡ್ಬಿಡ್ತಾರೆ. ಸರಿನಾ? ಆಮೇಲೆ ಪರ್ಸನಲ್ ಸಿಕ್ಕಿದಾಗ ಮಾತಾಡ್ತಾ ಓ ಇವರ ನಮ್ಮಂಗೇನೆ ಅಂತ ಬಿಟ್ಟು ಏನ್ ಮಾಡ್ತಾರೆ? ಕ್ಲೋಸ್ ಆಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಲ್ವಾ? ಜೊತೆಲಿ ಇದ್ದಾಗ ತಾನೇ ಸಂಬಂಧ ಏನು ಅಂತ ಬಿಟ್ಟು ಗೊತ್ತಾಗೋದು. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಬಾಬಾ ಜೊತೆಗೆ ಇದ್ದು 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 ಈಶ್ವರ್ಯ ಕಾರ್ಯಕ್ಕೆ ನಿಮಿತ್ತ ಆಗಿ ಬಾಬನ ಜೊತೆ ಹೆಂಗಿರ್ತದೆ? ಈಗ ಯಾವ್ದೊಂದು ಸೇವಾ ಕೇಂದ್ರಕ್ಕೆ ನಾವು ಹೋಗಿರ್ತೀವಿ, ಓಕೆನಾ? ಹೋದಾಗ ಏನಾಗತ್ತೆ ಅಂತಂದ್ರೆ ಅಲ್ಲಿರುವಂತ ವಸ್ತುವನ್ನ ಅಂದ್ರೆ ನಮಗೆ ಅಧಿಕಾರದಿಂದ ಏನ್ ಮಾಡ್ಬೋದು ನಾವು? ಅವರಿಗೆ ಬೇರೆ ತೆಗೆದು ಕೊಡುವಂಥದ್ದು ನಮ್ಮಲ್ಲಿ ಏನಿರ್ತದೆ? ಅಧಿಕಾರ ಇರ್ತದೆ. ಅವರು ಕೂಡ ನಮ್ಗೆ ಆ ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ. ಜೊತೆಗೆ ಬಾಬಾ ಹೇಳ್ತಾರೆ, ನೀವು ಫ್ರೆಂಡ್ ಆದಾಗ ನಿಮ್ಮಲ್ಲಿ ಫಾಸ್ಟ್ ಆಗಿ ಪರಿವರ್ತನೆನೂ ಆಗ್ತದೆ ಅಂತ ಹೇಳ್ತಾರೆ. ಯೋಗದಲ್ಲಿ ಇರ್ಬೋದು, ಸೇವೆಯಲ್ಲಿರ್ಬೋದು, ಸ್ಥಿತಿಯಲ್ಲಿರ್ಬೋದು, ನಿಮ್ಮಲ್ಲಿ ಏನಾಗುತ್ತೆ? ಫಾಸ್ಟ್ ಬದಲಾವಣೆ, ಪರಿವರ್ತನೆ ಹೇಳುವಂತ ನಿಮ್ಗೆ ಸ್ಪಷ್ಟವಾಗಿ ಏನಾಗ್ತಾ ಹೋಗ್ತದೆ? ಗೊತ್ತಾಗ್ತಾ ಹೋಗ್ತದೆ. ಯಾವಾಗ? ಸ್ನೇಹಿತನ ರೂಪದಲ್ಲಿ ತಂದೆಯ ಜೊತೆಯಲ್ಲಿ ಇದ್ದಾಗ. ಸರಿ, ಎಲ್ಲರೂ ಬಾಬನ ಮಕ್ಕಳೇನೆ. ಆದ್ರೆ ಕೆಲವೊಬ್ರು ಬಾಬನ ಹತ್ರ ಲವ್ಲಿ ಆಗಿದ್ರಂತೆ, ಕೆಲವೊಬ್ರು ಲವ್ಲೀನ್ ಆಗಿದ್ರಂತೆ. ಲವ್ಲಿ ಆಗಿರೋರು ಯಾರು? ಬಾಬನ ಲವ್ ಮಾಡ್ತಾ ಇರ್ತಾರೆ. ಯಾಕೆ?
ಹ್ಮ್ ಲವ್ಲಿಯವರಿಗೂ ಲವಲಿನವ್ರಿಗೂ ಏನು ವ್ಯತ್ಯಾಸ? ಬಾಬಾನ ಮಡಿಲಲ್ಲಿ ಕೂತ್ಕೊಂಡಿರೋದು ಲವ್ಲಿ. ಲವ್ಲಿ. ಲವ್ಲಿನ್ ಅಂತಂದ್ರೆ ಹೃದಯದಲ್ಲಿ ಕೂತ್ಕೊಂಡಿರೋರು ಲವ್ಲಿ. ಮಡಿಲು ಮತ್ತೆ ಹೃದಯ ಅಂತಂದ್ರೆ ಏನು? ಹೃದಯ ಅಂದ್ರೆ ಅದು ತುಂಬಾ ಹತ್ತಿರದಲ್ಲಿರೋದು, ಮಡಿಲು ಅಂತಂದ್ರೆ ಸ್ವಲ್ಪ ಸಮಯ ಇದ್ದು ಬಂದ್ಬಿಡೋದು. ಇದು ಎಲ್ಲಿ ಹೇಳಿ ನನಗೆ? ಹೃದಯ ಎಲ್ಲಿ, ಮಡಿಲು ಎಲ್ಲಿ? ಪರಂಧಾಮದಲ್ಲಿ ಲವ್ಲಿ ಬಾಬಾನ ಅಂದ್ರೆ ಅಣ್ಣ ಜೊತೆಯಲ್ಲಿ. ಪ್ರೀತಿ. ಪರಂಧಾಮ ಅಲ್ಲ, ಸ್ಥೂಲ. ಇವಾಗ ನೋಡಿ, ಹೃದಯ ಇರೋದು ಮಡಿಲದು ಶರೀರಕ್ಕೆ ತಾನೆ. ಹಾ ಹ್ಮ್. ಅವಾಗ ಹೃದಯ ಎಲ್ಲಿ, ಮಡಿಲಲ್ಲಿ? ಹೊಟ್ಟೆ ಬೇರೆ, ಎದೆ ಬೇರೆ, ಇಲ್ಲಿ ಬೇರೆ. ಹೃದಯ ಇದು ಹೌದು, ಮಡಿಲು ಅಂತಂದ್ರೆ ಎಲ್ಲಿ ಮತ್ತೆ? ಅಲ್ಲೇ ತಾನೆ. ಮಡಿಲು ಅಂತಂದ್ರೆ ಇಲ್ಲೇ, ಹೃದಯ ಅಂತಂದ್ರೆ ಇಲ್ಲೇ ಅಲ್ವಾ? ಗೋದ್ ಅಂತಾರಲ್ಲಣ್ಣ, ಗೋದ್. ಗೋದ್ ಅಂತಂದ್ರೆ ಅದನ್ನ ಹಿಂದಿಯಲ್ಲಿ ಹೇಳ್ತಾರೆ, ಮಡಿಲು ಅಂತ. ಗೋದ್ ಅಂತ ಹಿಂದಿಯಲ್ಲಿ ಲವ್ಲಿ ಹೇಳೋದು. ಅಂದ್ರೆ ಪ್ರೀತಿಯಿಂದ ಅಣ್ಣ. ಹೇಳಿ. ಲವಲಿ. ಏನ್ ಹೇಳ್ತಿದ್ರಿ ಗಿರಿಜಕ್ಕವ್ರೆ? ಲವ್ಲಿ ಅಂದ್ರೆ ಪ್ರೀತಿಯಿಂದ ಇರೋದು, ಲವ್ಲಿನ ಅಂದ್ರೆ ಮಡಿಲಲ್ಲಿ. ಮಡಿಲಲ್ಲಿ, ಪ್ರೀತಿಯಲ್ಲಿ ಇರೋದು ಮಡಿಲಲ್ಲಿ ಇರೋದು. ಸರಿ, ಓಕೆ. ಲವಲಿ ಅಂತಂದ್ರೆ ಏನು ಅಂತಂದ್ರೆ, ನಮ್ಗೆ ಕಷ್ಟ ಬಂದಾಗ ಬಾಬಾ ನೆನ್ಪಡ್ತಾರೆ. ಬಾಬಾ ಪ್ರೀತಿಯ ಸಾಗರ ಅಂತ ಏನು ನಮಗೆ ಬಂದಾಗ ಬಾಬನ ಪ್ರೀತಿ ಉಕ್ಕು ಹರಿತಾ ಇರ್ತದೆ. ಅದಕ್ಕೆ ಏನ್ ಹೇಳ್ತಾರೆ? ಲವ್ಲಿ ಅಂದ್ರೆ ಅಪ್ಪನ ತಗೋಬಿಟ್ಟು ಒಂದು 10,000 ರೂಪಾಯಿ ಸಾಲ ಕೊಡಿ ಅಂತ ಕೇಳೋದು. ಅಥವಾ ಕಂಪ್ಯೂಟರ್ ಬೇಕು ಅಂತ ಕೇಳೋದು. ಕೇಳಿಬಿಟ್ಟು ಏನ್ ಮಾಡೋದು? ಅಪ್ಪನ ಆಸ್ತಿಯನ್ನು ಅನುಭವಿಸೋದು. ಅದಕ್ಕೇನ್ ಹೇಳ್ತಾರೆ? ಲವ್ಲಿ. ನನಗೊಂದು 5,000 ರೂಪಾಯಿ ಕೊಡು ಅಥವಾ 10,000 ರೂಪಾಯಿ ಕೊಡು, ನಾನು ಅದನ್ನ ತಗೊಂಡು ಬರ್ತೇನೆ ಅಂತ ಹೇಳೋದು. ಇವ್ರಿಗೆ ಏನ್ ಹೇಳ್ತಾರೆ? ಲವ್ಲಿ. ಲವ್ಲಿನ ಅಂತಂದ್ರೆ ಅಪ್ಪನ ಕೇಳ್ದೇನೆ ಅವ್ರು ಲೀನ. ಮಡಿಲಲ್ಲಿ ಕುತ್ಕೊಂಡಿರ್ತಾರೆ, ಸುಮ್ಮನೆ ಕುತ್ಕೊಂಡು ಏನು ಕೇಳೋದೇ ಇಲ್ಲ. ಏನು ಅಮ್ಮ ಕೊಡ್ತಾರೋ ಅದನ್ನ ಅನುಭವಿಸ್ತಾ ಇರ್ತಾರೆ. ಅಮ್ಮ ಕೊಡೋದನ್ನ ತಿನ್ನೋದಕ್ಕಿಂತ ಅಮ್ಮ ಕೊಡುವಂತ ಪ್ರೀತಿಯಲ್ಲಿ ಏನಾಗಿರ್ತಾರೆ? ಲವ್ಲಿನಾಗಿ ನಿಮ್ಗೊಂದು ಪ್ರಶ್ನೆ ಆದ್ಮೇಲೆ, ನೀವು ಬಾಬನ್ ಮಗು ಆಗೋ ಮೊದಲು ಹೋಟೆಲ್ ತಿಂಡಿ ತಿಂದಿದಿರೋ ಇಲ್ವೋ? ತಿಂದಿದ್ದೀವಿ. ಖುಷಿ ಕೊಡ್ತಿತ್ತೋ ಇಲ್ವೋ ಅದು ರುಚಿ? ಇಲ್ಲ, ಹೋಟೆಲ್ ತಿಂಡಿ ಖುಷಿ ಕೊಡ್ತಿರ್ಲಿಲ್ಲ. ಮೊದ್ಲು ಕೊಡ್ತೀವಿ. ಮೊದ್ಲಿನ ವಿಷಯನೇ ನಾನು ಹೇಳ್ತಾ ಇರೋದು, ಈಗಿನ ವಿಷಯ ಅಲ್ಲ. ಓಕೆ, ಸರಿ. ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ರೋ ಇಲ್ವೋ? ಹೋಗ್ತಿದ್ವಿ, ಅಲ್ಲೂ ಕೂಡ ಫ್ರೀ ಆಗಿರುವಂತ ಅನ್ನ ರಸ ಊಟ ಮಾಡ್ತಿದ್ರು ಇಲ್ವೋ? ಮಾಡ್ತಿದ್ವಿ. ಯಾವ ಚೆನ್ನಾಗಿರ್ತಿತ್ತು? ದೇವಸ್ಥಾನಕ್ಕೆ ಕಾರಣ ಪ್ರೀತಿ, ಭಕ್ತಿ ಭಾವ, ಭಗವಂತನ ಮೇಲಿರುವಂತ ಗೌರವ. ಅಂದ್ರೆ ಅಲ್ಲಿ ಆ ಅಡುಗೆಗೆ ಮಾಡುವಂತವನು ಭಕ್ತ ಯಾವ ರೀತಿ ನಿರಾಕಾರ ವೈಬ್ರೇಷನ್ ಹಾಕಿದ್ರೆ ಅದ್ರ ಜೊತೆ ಕನೆಕ್ಟ್ ಆಗ್ತಿದ್ವಿ. ಹೌದಾ? ಹೌದು. ಪರಮಾತ್ಮ ಯಾವ ಶಕ್ತಿಯನ್ನು ತುಂಬಿದೆ ಅದ್ರ ಜೊತೆ ಕನೆಕ್ಟ್ ಆಗ್ತಿದ್ವಿ. ಸರಿ. ಅದೇ ಹೋಟೆಲಲ್ಲಿ ಹೋದಾಗ ದುಡ್ಡು ಕೊಡ್ತಿದ್ವಿ, ತಿಂತಿದ್ವಿ. ಅದ್ರಲ್ಲಿ ಏನು ರುಚಿ ಇದೆಯಲ್ಲ, ರುಚಿ ಕಡೆ ಗಮನ ಕೊಡ್ತಿದ್ವಿ ನಾವು ಅಲ್ವಾ? ಹಾಗೆ ಲವ್ಲಿ ಅಂತಂದ್ರೆ ಸ್ಥೂಲವಾದ ಕಾರ್ಯಕ್ಕೆ ನಾವು ಭಗವಂತನ ಉಪಯೋಗ ಮಾಡ್ಕೊಂಡಾಗ ಅದಕ್ಕೇನ್ ಹೇಳ್ತಾರೆ? ಲವ್ಲಿ. ಲವ್ಲೀನ್ ಅಂತಂದ್ರೆ ತಂದೆಯ ನಿರಾಕಾರ ಒರಿಜಿನಲ್ ಪ್ರೀತಿಯ ಸ್ವಂತ ನಾನು ಅನುಭವ ಮಾಡೋದು ಮಾತ್ರ. ಆದ್ಮೇಲೆ ತಾಯಿ ಮಗುಗೆ ಎದೆಯ ಹಾಲನ್ನು ಕುಡಿಸ್ತಾಳೋ ಕುಡಿಸಲ್ವೋ? ಕೊಡಿಸ್ತಾರೆ. ಬರೀ ಎದೆ ಹಾಲನ್ನು ಕುಡಿಸ್ತಾ ಇರ್ತಾರೋ ಅಥವಾ ತಾಯಿ ಮಗು ಪ್ರೀತಿನೂ ಕೂಡ ಕೊಡ್ತಾ ಇರ್ತಾರೋ? ಪ್ರೀತಿನೂ ಕೊಡ್ತಾರೆ. ಸರಿ. ಹಾಲು ಕೊಡ್ತಾ ಇರೋದು ಯಾರಿಗೆ? ಮಗು, ಪ್ರೀತಿ ಕೊಡ್ತಾ ಇರೋದು ಯಾರಿಗೆ? ಮಗುವಿಗೆ. ಹಾಲು ಕೊಡ್ತಾ ಇರೋದು ಯಾವ್ದ್ರಿಂದ? ತಾಯಿಯಲ್ಲಿ. ಶರೀರದಿಂದ. ಪ್ರೀತಿ ಕೊಡ್ತಾ ಇರೋದು ಯಾವ್ದ್ರಿಂದ? ಮನಸ್ಸಿನಿಂದ. ಆತ್ಮನಿಂದ. ಮನಸ್ಸು ಸಾಧನ, ಆತ್ಮನಿಂದ ಅಲ್ವಾ? ಓಕೆ, ಶ್ರೇಷ್ಠ ಯಾವುದು? ಆತ್ಮನಿಂದ ಕೊಡ್ತಿದ್ವಿ. ಓಕೆ. ಅವಾಗ ಎರಡೂ ನನಗೆ ಸಿಗ್ತಿದ್ದಾಗ ನಾನು ಹಾಲಿನ ಕಡೆ ಹೆಚ್ಚಿಗೆ ಗಮನ ಕೊಡ್ಬೇಕು ಅಥವಾ ಪ್ರೀತಿ ಕಡೆ ಗಮನ ಕೊಡ್ಬೇಕು? ಪ್ರೀತಿ ಕಡೆ. ಮಗು ಹಾಲು ಕುಡಿತಾ ಇದೆ, ಅದ್ರ ಗಮನ ಯಾವ್ದು ಕಡೆ ಕೊಡ್ಬೇಕು? ಪ್ರೀತಿ ಕಡೆ. ಹಾಲು ಕಡೆ ಗಮನ ಕೊಟ್ರೆ ಲವ್ಲಿ, ಅದೇ ಪ್ರೀತಿ ಕಡೆ ಗಮನ ಕೊಟ್ರೆ ಲವ್ಲಿ. ಅರ್ಥ ಆಯ್ತು ಇವಾಗ ವ್ಯತ್ಯಾಸ ಏನು ಅಂತ? ಅಂತಂದ್ರೆ ಆ ಒಂದು ನಿರಾಕಾರ ರೂಪದಲ್ಲಿ ಏನು ಬರುತ್ತೆ ಅದನ್ನೇ ಆಸ್ ಇಟ್ ಈಸ್ ನಾವು ಮೊದಲು ಅನುಭವ ಮಾಡಬೇಕು. ನಾನು ಅನುಭವ ಮಾಡಬೇಕು. ಅವಾಗ ಆ ವ್ಯತ್ಯಾಸ ಗೊತ್ತಾಗ್ಬೇಕು. ಯಾಕಂದ್ರೆ ಈ ಮಾತನ್ನು ಬಾಬಾ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಆತ್ಮೀಯರೇ, ನೀವು ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಾವು ಯಾವಾಗ್ಲೂ ಕೂಡ ಬಾಬಾನ ಹತ್ರ ಕೇಳೋದು ಸ್ಥೂಲವಾಗಿನೇ, ಬೇರೆಯವರು ಕೇಳೋದು ಸ್ಥೂಲವಾಗಿನೇ. ಹೌದಾ? ಡಿಮಾಂಡ್ಸ್ಗಳು. ಅದೇ ನಿರಾಕಾರ ರೂಪದಲ್ಲಿ ನೀವು ಅನುಭವ ಮಾಡಿಬಿಟ್ಟು ನೋಡಿ, ಅವಾಗ ನಿಮ್ಗೆ ಅನಿಸುತ್ತೆ ನಾನು ಕೂಡ ನಿರಾಕಾರದ್ದೇ ಅನುಭವ ಮಾಡಬೇಕು, ಬೇರೆಯವ್ರಿಗೆ ನಿರಾಕಾರ ರೂಪದ್ದೇ
ಕೊಡಬೇಕು ಅಂತ ನಿಮ್ಗೆ ಅನ್ಸತ್ತೆ. ಇಲ್ಲಿವರೆಗೆ ನೀವು ಅನುಭವ ಮಾಡಿರೋದಿಲ್ಲೋ ಅಲ್ಲಿವರೆಗೆ ಬೇಕಿರೋರು ಕೊಡಬೇಕು ಅಂತ ಏನಾಗೋದಿಲ್ಲ, ಅನ್ಸೋದಿಲ್ಲ. ಹೇಳ್ತಾರೆ ಲವಲೀನ ಆತ್ಮಗಳ ಲಕ್ಷಣ ಏನು? ಲವ್ಲಿ ಆತ್ಮಗಳು ಏನ್ ಮಾಡ್ತಾರೆ, ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಅಡಿಗೆ ತಗೊಂಡು ತಿನ್ನುತ್ತಾರೆ. ಯಾರು? ಲವ್ಲಿ ಆತ್ಮಗಳು. ಲವ್ಲಿನ ಆತ್ಮಗಳು ಅವರು ತಿನ್ನಿಸ್ತಾರೆ. ಬಾಯಿ ಓಪನ್ ಮಾಡಿ ಇಡ್ತಾರೆ ಅಷ್ಟೇ ಕೆಲಸ. ಅವ್ರು ತಿನ್ನೋ ಕೆಲಸನೂ ಕೂಡ ಮಾಡಲ್ಲ, ಕೈನೂ ಕೂಡ ತೊಳ್ಕೊಳಲ್ಲ. ಅಮ್ಮ ಏನು ಕೊಡ್ತಾರ ಅದನ್ನೇನ್ ಮಾಡೋದು, ತುತ್ತನ್ನ ತಂದ್ರೆ ಬಾಯಿ ಓಪನ್ ಮಾಡೋದು, ತಂದೆಲ್ಲೋ ಸುಮ್ಮನೆ ಇದ್ಬಿಡೋದು ಅಷ್ಟೇ. ಅಂದ್ರೆ ಈಶ್ವರ ಜೀವನ ಹಿಂಗಿದು, ಹಾಗೆ ಸ್ವೀಕಾರ ಮಾಡುವಂಥದ್ದು ಸಮಯದ ಅನುಸಾರ ಬಾಬಾ ಹೇಗಿರ್ತಾರೆ ಆ ರೀತಿ. ಬಾಬಾ ಹೇಳ್ತಾರೆ ಆ ರೀತಿ ಲವಲೀನ ಆತ್ಮರ ಪ್ರತಿ ಸಂಕಲ್ಪ, ಪ್ರತಿ ಸಮಯ, ಶ್ವಾಸ ಏನಿರ್ತದೆ ತಂದೆ ಸಮಾನ ಸ್ಮೃತಿಯಲ್ಲಿ ಇರ್ತದೆ. ಅಂದ್ರೆ ಸದಾ ಕಾಲ ಅವರು ಪ್ರತಿಯೊಂದು ಕರ್ಮವನ್ನು ಯಾರ ಹತ್ರ ಮಾಡಿಸ್ತಾ ಇರ್ತಾರೆ, ಭಾವನ ಮಾಡ್ತಾರೆ. ಓಕೆ, ಸಣ್ಣ ಮಗು ನಿದ್ರೆ ಮಾಡತ್ತೋ ಮಾಡಲ್ವೋ? ಮಾಡು. ಯಾರು ಮಾಡಿಸ್ತಾರೆ? ಅಮ್ಮನೇ ಯಾರು ಹೇಳಿಸ್ತಾರೆ? ಅಮ್ಮನೇ ಹೇಳಿಸ್ತಾರೆ. ಸ್ನಾನ ಯಾರು ಮಾಡಿಸ್ತಾರೆ? ಅಮ್ಮನೇ. ಅಲ್ವಾ? ಅಮ್ಮ ಬಿಸಿನೀರು ಬಿಟ್ಟಿಟ್ಟಿದ್ದಾರೆ, ನಾನು ಹೋಗ್ಬಿಟ್ಟು ಸ್ನಾನ ಮಾಡೋದು ಲವ್ಲಿ. ಅಮ್ಮನೇ ತನ್ನ ಕಾಲ ಮೇಲೆ ಮಲಗಿಸ್ಕೊಂಡ್ಬಿಟ್ಟು ಸ್ನಾನ ಮಾಡಿಸೋದು ಯಾವುದು? ಲವಲೀನ. ಯಾಕಂದ್ರೆ ಆ ಕರ್ಮ ಮಾಡ್ಬೇಕಾದ್ರ ಜೊತೆಲಿ ಯಾರಿದ್ದಾರೆ? ಅಮ್ಮ ಇದ್ದಾರೆ. ಅಮ್ಮ ಇದ್ದಾರೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಅಮೃತ ವೇಳೆಯಲ್ಲ, ಯೋಗದಲ್ಲ, ಪ್ರತಿಯೊಂದು ಸಂಕಲ್ಪದಲ್ಲೂ ಕೂಡ ಏನಿರ್ಬೇಕು, ಯಾರು ಮಾಡ್ತಿದ್ದಾರೆ? ಬಾಬಾನೇ ಆ ಕರ್ಮವನ್ನು ಮಾಡ್ತಾ ಇದ್ದಾರೆ. ತಂದೆ ಸಮಾನ ಬಾಬಾ ಮಾತ್ರ ಮಾಡ್ತಿದ್ದ, ನಾನಲ್ಲಿ ಇಲ್ವೇ ಇಲ್ಲ. ನಾನೆಲ್ಲಿದ್ದೇನೆ? ಕರ್ಮದ ಫಲ ತಗೊಳ್ಲಿಕ್ಕೆ ಇದ್ದೇನಷ್ಟೇ. ಯಾವ ಬಟ್ಟೆ ತಗೊಳ್ಬೇಕು, ಯಾವ ಡಿಸೈನ್ ತಗೊಳ್ಬೇಕು, ಯಾವ ರೇಟಲ್ಲಿ ತಗೊಳ್ಬೇಕು, ಬರ್ತಡೇ ಯಾವ ಕೇಕ್ ತಗೊಳ್ಬೇಕು, ಎಲ್ಲಾ ನಿರ್ಣಯ ಯಾರ್ದು? ಅಮ್ಮಂದೆ. ಅಪ್ಪ ಅಮ್ಮಂದೆ. ನಾನು ಮೊದಲು ಬರುವಂಗಿಲ್ಲ. ಹಾಗೆ ನಮ್ಮ ಸಂಪೂರ್ಣ ಜೀವನವನ್ನು ನಾವು ಭಗವಂತನ ಕೈಯಲ್ಲಿ ಕೊಟ್ಟಿದ್ದೀವ. ಆ ರೀತಿ ಇದ್ದಾಗ ನೀವು ಲೌಕಿಕದಲ್ಲಾದ್ರೂ ಇಲ್ಲಿ, ಅಲೌಕಿಕದಲ್ಲಾದ್ರೂ ಇಲ್ಲಿ, ಸದಾ ಕಾಲ ನಿಮ್ಮ ಹಿಂದೆ ಯಾರಿರ್ತಾರೆ? ಬಾಬಾ ಇರ್ತಾರೆ. ಆವಾಗ ಸ್ಮೃತಿ ಇರ್ತದೆ, ಬಾಬಾ ಕರ್ ರಾಯ್, ಬಾಬಾ ಕರ್ ರಾಯ್. ಬಾಬಾ ಯಾರು ಮಾಡ್ತಿದ್ದಾರೆ? ಕರನ್ ಕರಾವನಹಾರ್ ಬಾಬಾ ಮಾಡಿದ್ರೆ ಸ್ಪಷ್ಟವಾದಂತ ಅನುಭವ ನಿಮ್ಗೆ ಇರಬೇಕು. ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಅಥವಾ ಮಧ್ಯದಲ್ಲಿ ಏನಾದ್ರು ಬಾಬನಿಗೆ ಬಿಟ್ಬಿಟ್ಟು ನೀವೊಬ್ಬರೇ ಇರ್ತೀರಾ, ಇದನ್ನು ಕೂಡ ಏನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು ಅಂತ ಬಿಟ್ಟು ಹೇಳ್ತಾರೆ. ಈ ರೀತಿ ಇದ್ದಾಗ ಬಾಬಾ ಏನಿರ್ತಾರೆ, ನಿಮ್ಮ ಸ್ಮೃತಿ ಇರೋದು ಸದಾ ಕಾಲ ಏಕರಸವಾಗಿರ್ತದಂತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸ್ಮೃತಿ ಸೋ ಸಮರ್ಥ ಆತ್ಮ. ನೀವು ಸ್ಮೃತಿಯಲ್ಲಿದ್ದಾಗ ಸಮಯದ ಅನುಸಾರ ನೀವೇನಾಗಿರ್ತೀರ, ಸಮ ಅರ್ಥರಾಗಿರ್ತೀರಿ. ಅಂದ್ರೆ ಇವಾಗ ನಾವೇನ್ ಮಾಡ್ಬೇಕು, ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿಬಿಟ್ಟು ಭಗವಂತನೇ ಆ ಕರ್ಮವನ್ನು ಮಾಡ್ಬೇಕು. ಯಾವುದೇ ಕರ್ಮ ಇಡ್ಲಿ, ಯಾರ ಜವಾಬ್ದಾರಿ? ಬಾಬಾ. ಅದಕ್ಕಾಗಿ ನಿಮ್ಮ ವಿಧಿ ಏನಿರ್ತದೆ, ನಾನು ಬಾಬನ ಮುಂದೆ ಇದ್ದೇನೆ, ನನ್ನಿಂದ ಯಾರಿದ್ದಾರೆ? ಓಕೆ. ಲವಲೀನ ಆಗಿರುವಂತ ಮಗು ಯಾವಾಗ್ಲೂ ಎಲ್ಲಿರ್ತದೆ? ಮಡಿಲಲ್ಲಿ. ಅಮ್ಮ ಅಡಿಗೆ ಮಾಡ್ತಾ ಇದ್ರು ನಾನು ಎತ್ಕೋ ಅಂತ ಹೇಳ್ತದ, ಹೌದು ತಾನೆ? ಅದು ತೊಟ್ಲಲ್ಲಿ ಇಡ್ಲಿಕ್ಕೂ ಕೂಡ ಬಿಡೋದಿಲ್ಲ, ಬಿಟ್ಬಿಟ್ಟು ಏನ್ ಮಾಡ್ತಾ ಬಿಡ್ತದ, ಅದು ಅಳತ್ತೆ ಅಲ್ವಾ? ಹಾಗೆ ನೀವು ಸದಾ ಕಾಲ ಎಲ್ಲಿರ್ಬೇಕು, ಬಾಬನ ಮಡಿಲಲ್ಲಿ ಇರಬೇಕು. ಯಾಕೆ? ಯಾಕೆ ಸುರಕ್ಷಿತ. ಯಾಕೆ ಯಾಕೆ ನಾಗರತ್ನಕ್ಕ ಬಾಬನ ಮಡಿಲಲ್ಲಿ ಇರ್ಬೇಕು? ಏನು ಭಯನೇ ಇಲ್ಲ, ಎಲ್ಲ ಬಾಬಾನೇ ನೋಡ್ಕೊಂತಾರೆ. ಯಾಕೆ ಇರಬೇಕು ಅಂತಂದ್ರೆ ವಿಶ್ವದಲ್ಲಿ ಭಗವಂತನ ಪ್ರತ್ಯಕ್ಷತೆ ಮಾಡ್ಲಿಕ್ಕೆ ಇರ್ಬೇಕು ನೀವು. ಅರ್ಥ ಆಯ್ತಾ? ನನಗೂ ಶಾಂತಿ ಬೇಕು, ನನ್ನ ಸಮಸ್ಯೆ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದು ಸ್ನೇಹಿತನ ಲಕ್ಷಣ ಅಲ್ಲ. ಸ್ನೇಹಿತನ ಲಕ್ಷಣ ಏನು? ನಿಮ್ಮ ಸ್ನೇಹಿತನ ಗುರಿ ಉದ್ದೇಶ ಏನಿದೆ? ನಿಮ್ಮ ಸ್ನೇಹಿತ ಒಂದು ಶಾಪ್ ಇಟ್ಟಿದ್ದಾನಂದ್ರೆ ಆ ಶಾಪಿಗೆ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಅವನಿಗೆ ಸಹಯೋಗವನ್ನು ಕೊಡ್ಬೇಕಾಗ್ತದೆ. ದೀಪಾವಳಿ ಇದೆ, ದಸರಾ ಹಬ್ಬ ಇದೆ, ಬ್ಯೂಸಿ ಇದ್ದಾರೆ ಅಂತಂದ್ರೆ ವ್ಯಾಪಾರದ ಅಲ್ವಾ? ಹಾಗೆ ಸ್ನೇಹಿತ ಅಂತ ನಿಮ್ಮನ್ನು ಬಾಬಾ ಹೇಗೆ ಒಪ್ಕೊಳ್ತಾರೆ ಅಂತಂದ್ರೆ, ಶಿವ ಬಾಬಾ ಬ್ರಹ್ಮ ಬಾಬಾ ಇರೋದು ಸೆಂಟ್ರ್ ಕಲ್ಯಾಣಕ್ಕೋ, ಜೋನ್ ಕಲ್ಯಾಣಕ್ಕೋ, ಅಥವಾ ಯಾವ್ದೋ ಒಂದು ಆತ್ಮದ ಕಲ್ಯಾಣಕ್ಕೋ, ವಿಶ್ವ ಕಲ್ಯಾಣಕ್ಕೆ. ಆದ್ಮೇಲೆ ನಮ್ಮ ಯೋಚನೆನೂ ಕೂಡ ಹೆಂಗಿರ್ಬೇಕು, ವಿಶ್ವ ಕಲ್ಯಾಣಕ್ಕೆ. ವಿಶ್ವ ಕಲ್ಯಾಣದ ಸ್ಟೇಜ್ ಎಲ್ಲಿದೆ? ಮೌಂಟ್ ಅಬುನಲ್ಲಿ ಇದೆಯೋ, ನಿಮ್ ಮನೆಗಳಲ್ಲಿದೆಯೋ?
ವಿಶ್ವ ಕಲ್ಯಾಣದ ಸ್ಟೇಜ್ ಎಲ್ಲಿದೆ? ಬೇಹದ್ದಿನಲ್ಲಿದೆ. ಆತ್ಮನಲ್ಲಿದೆ. ಹಾ, ಎಲ್ಲಿದೆ? ಸ್ಟೇಜ್ ಅಂತ ಯಾವಾಗಲೂ ಹೆಚ್ಚಿಗೆ ಮೇಲೆ ಇರ್ತದೆ ತಾನೆ. ಹಾ, ಈಗ ನೀವು ಡೈಮಂಡ್ ಹಾಲಲ್ಲಿ ಇದ್ದೀರಾ. ಎಲ್ಲಿದ್ದೀರಿ? ಡೈಮಂಡ್. ಕೆಳಗಡೆಗೆ ವಿದ್ಯಾರ್ಥಿಯಾಗಿ ಕುತ್ಕೊಂಡಿದ್ದೀರಾ, ಸರಿ? ಡೈಮಂಡ್ ಹಾಲಲ್ಲಿ ಎಷ್ಟು ಜನ ಕುತ್ಕೊಂಡಿದ್ದಾರೆ? ಎಲ್ಲರೂ ನಿಮ್ಗೆ ಕಾಣ್ತಾರೋ ಕಾಣಲ್ವೋ? ಕಾಣಲ್ಲ. ಎಲ್ಲರೂ ಕಾಣಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೇಲೆ ಸ್ಟೇಜ್ ಸ್ಟೇಜ್ ಮೇಲೆ ಮೇಲೆ ಹೋಗ್ಬೇಕು. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಉಲ್ಟಾ ತಿರುಗಬೇಕು. ಅವಾಗ ಏನಾಗ್ತದೆ? ಎಲ್ರು ಕಾಣ್ತಾರೆ. ಎಸ್, ಓಕೆ. ಅವಾಗ ನಾವು ಸ್ಟೇಜ್ ಮೇಲೆ ಹೋಗ್ಬೇಕು ತಾನೆ. ನಾನು ಎಡಗಡೆ ಇದ್ದಾಗ ನನ್ನ ಹಿಂದ್ಗಡೆಗೆ ಇರೋರು ಕಾಣೋದಿಲ್ಲ, ಹೌದಾ? ಎಡಗಡೆ ಇರೋರು ಕೂಡ ಏನ್ ಮಾಡ್ತಾರೆ? ಹಿಂಭಾಗ ಮಾತ್ರ ಕಾಣ್ತಾ ಇರ್ತದೆ. ಅದೇ ಸ್ಟೇಜ್ ಮೇಲೆ ಹೋದಾಗ ಏನಾಗ್ತದೆ? ಎಲ್ಲಾರು ಕಾಣ್ತಾರೆ. ನೀವು ಸ್ಟೇಜ್ ಮೇಲೆ ಹೋದಾಗ ಕೆಳಗಡೆಗಿರುವಂತ ಎಲ್ಲ ಆತ್ಮಗಳು ಯಾರನ್ನು ನೋಡ್ತಾ ಇದ್ದಾರೆ? ನಮ್ಮನ್ನೇ. ನಿಮ್ಮನ್ನ. ನೀವ್ ಯಾರನ್ನು ನೋಡ್ತಿದ್ದೀರಿ? ಅವ್ರನ್ನ ನೋಡ್ತಾ ಇದ್ದಾರೆ. ಕೆಳಗೆ ಎಸ್. ಅಂದ್ಮೇಲೆ ವಿಶ್ವದ ಸ್ಟೇಜ್ ಅಲ್ಲಿ ಇರ್ಬೇಕು ಅಂತ ನಿಮ್ಗೆ ಏನ್ ಕಾಣ್ಬೇಕು? 3 ಲೋಕಗಳ ಪರಂಧಾಮ. ಮೇಲೆ ಇರ್ಬೇಕು. ವಿಶ್ವ ಕಾಣ್ಬೇಕು ತಾನೆ. ಹೌದು. ಅವಾಗ ಅದಕ್ಕಿಂತ ಮೇಲ್ಗಡೆ ಹೋಗ್ಬಿಟ್ಟು ನಿಲ್ಬೇಕು ತಾನೆ. ಹ್ಮ್. ನಾನು ಬೆಂಗಳೂರು ನೋಡ್ಬೇಕು ಅಂತ ನಿಮ್ ಮನೆ ಒಳಗಡೆ ಹೋಗ್ಬಿಟ್ಟು ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಬೆಂಗಳೂರು ಕಾಣುತ್ತಾ? ಹ್ಮ್. ಬೆಂಗಳೂರು ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅಲ್ಲಿಗೆ ಹೋಗಿ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು ಮೇಲೆ. ಹೆಲಿಕಾಪ್ಟರ್ ಮೇಲಕ್ಕೆ ಹೋಗ್ಬೇಕು ತಾನೆ. ಅಂದ್ರೆ ಶರೀರ ಹೇಳುವಂತ ಸಾಧನವನ್ನು ಮೇಲ್ ತಗೊಂಡೋಗ್ಬೇಕಲ್ವಾ, ಕೆಳಗಡೆ ನೋಡ್ಬೇಕು ಅಂತಂದ್ರೆ. ಹಾಗೆ ಮನಸ್ಸನ್ನ ಎಲ್ಲಿ ತಗೊಂಡೋಗ್ಬೇಕು? ಪರಮಧಾಮದಲ್ಲಿ. ಓಕೆ, ಪರಮಧಾಮದಲ್ಲಿ ಅಲ್ಲಿ ಮನಸ್ಸನ್ನ ಇಟ್ಬಿಟ್ಟು ನಿಮ್ಮಿಂದ್ಗಡೆ ಯಾರಿದ್ದಾರೆ? ಬಾಬಾ. ಆವಾಗ ನಿಮ್ಮ ಮನಸ್ಸು ಕೇವಲ ಪರಮಾತ್ಮನಲ್ಲಿ ಇದೆ. ಭಗವಂತ ನಿಮ್ಮ ಮೂಲಕ ಏನ್ ಮಾಡ್ತಾರೆ? ಶಕ್ತಿಯನ್ನ ಕೊಡ್ತಾ ಇದ್ದಾರೆ. ಕೊಡ್ತಾ ಇರೋದು ಯಾರು? ಬಾಬಾ. ನೀವಲ್ಲ, ನೀವಲ್ಲ. ಕೊಡ್ತಾ ಇರೋದು ಯಾರು? ಬಾಬಾ. ನಿಮ್ಮ ಮನಸ್ಸು ಮಾತ್ರ ಅಲ್ಲಿ ಸಾಧನ. ಆವಾಗ ಅಷ್ಟು ಸಮಯ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಯಾರಲ್ಲಿದೆ? ಬಾಬಾ ಬಾಬಾ. ಆವಾಗ ಆ ಸಮಯವನ್ನ, ಆ ಸಂಕಲ್ಪವನ್ನ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ನೀವು ಉಪಯೋಗ ಮಾಡುವ ಹಾಗೆ ಇಲ್ಲ. ಇಲ್ಲ. ಅರ್ಥ ಆಗ್ತಿದೆಯಾ? ಅಷ್ಟು ಸಮಯ ನಿರಂತರವಾಗಿ ನಿಮ್ಮ ಮನಸ್ಸಲ್ಲಿ ಇರಬೇಕು, ಪರಂಧಾಮ. ಬಾಬನಲ್ಲಿ ಇರಬೇಕು. ಮತ್ತು ಬಾಬನ ಶಕ್ತಿ ಪ್ರವಾಹ ಆಗ್ತಾ ಇರುವಂತ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಈ ರೀತಿ ಸೇವೆಯನ್ನ ಮಾಡೋದಕ್ಕೋಸ್ಕರನೇ ಬ್ರಹ್ಮ ಬಾಬಾರವ್ರೇನಾಗಿರೋದು? ಸಮರ್ಥ. ಅವ್ಯಕ್ತ ಆಗಿರೋದು. ಅವ್ಯಕ್ತ ಆಗಿರೋದು. ಆವಾಗ ಆ ಅವ್ಯಕ್ತ ಬಾಬ್ ದಾದಾರವ್ರ ಜೊತೆಗೆ ನಾನು ಕೂಡ ಅದೇ ರೀತಿ ಸೇವೆಗೆ ನಿಮಿತ್ತರಾದಾಗ ನಾವು ಕೂಡ ಏನಾಗ್ತೀವಿ? ಸಮಾನರಾಗ್ತೀವಿ. ಸಮರ್ಥ. ಇಲ್ಲಪ್ಪ, ನಾನಿವಾಗ 7 days ಕೋರ್ಸೇ ಕೊಡ್ತೇನೆ ಅಂತಂದ್ರೆ ಏನಾಗ್ತದೆ? ಬಾಬನ ಯೋಚನೆ ಏನಿದೆ, ನಮ್ಮ ಯೋಚನೆ ಏನಿದೆ? ಓಕೆ, ಮೌಂಟ್ ಅಬುಗೆ ಹೋಗ್ಬೇಕು, ನಿಮ್ಮ ಅಪ್ಪ ಫ್ಲೈಟ್ ಅಲ್ಲಿ ಹೋಗ್ತಿದ್ದಾರೆ. ಇಲ್ಲ ನಾನು ಟ್ರೈನಲ್ಲಿ ಬರ್ತೇನೆ ಅಂತಂದ್ರೆ ಏನಾಗ್ತದೆ? ಸರಿ ಸರಿ ಹೋಗಲ್ಲ. ಅವರು ಫ್ಲೈಟ್ ಅಲ್ಲಿ ಹೋದಾಗ ಟ್ರೈನಲ್ಲಿ ನಿಮ್ ಜೊತೆಗೆ ಅವ್ರು ಇಲ್ವೇ ಇಲ್ವಲ್ಲ. ಆಗ ಅವ್ರ ಜೊತೆಗೆ ಅನುಭವ ಹೆಂಗ ಆಗ್ಬಿಡ್ತದೆ? ಅವರು ಫ್ಲೈಟ್ ಅಲ್ಲಿ ಹೋದಾಗ ನೀವು ಕೂಡ ಫ್ಲೈಟ್ ಅಲ್ಲಿ ಹೋದಾಗ ಏನಾಗ್ತದೆ? ಆವಾಗ ಅವ್ರ ಮಡಿಲಲ್ಲಿ ಕುತ್ಕೊಂಡ್ಬಿಟ್ಟು ನೀವು ಹೋಗ್ಬೋದಪ್ಪ. ಅವ್ರು ಫ್ಲೈಟ್ ಅಲ್ಲಿ ಹೋಗ್ತಿದ್ರೆ ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರಿ. ಮತ್ತು ವಾಪಸ್ ಸಿಗೋದಿಲ್ಲ. ಅವರು ಮೌಂಟ್ ಅಬುಗೆ ಹೋದಾಗ್ಲೇನೆ ಮಧ್ಯದಲ್ಲಿ ಸಿಗ್ಲಿಲ್ವಲ್ಲ ಅವರು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ನನ್ನ ಶ್ರೀಮತದ ಅನುಸಾರ, ಸಂಕಲ್ಪದ ಅನುಸಾರ ಸಾಧನೆಯನ್ನ ಮಾಡ್ತಾರೋ ಅವ್ರ ಜೊತೆಗೆ ನಾನು ಸದಾ ಜೊತೆಯಲ್ಲಿ ಇರ್ತೇನೆ, ಸದಾ ಜೊತೆಯಲ್ಲಿ ಇರ್ತೇನೆ. ಆ ಆತ್ಮಗಳನ್ನ ನನ್ನನ್ನ ನೆನಪು ಮಾಡದಿದ್ರು ನಾನು ಅವರನ್ನ ಏನ್ ಮಾಡ್ತಿರ್ತೇನೆ? ಉಪಯೋಗ ಮಾಡ್ಕೊಳ್ತೀನಿ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಲವ್ಲಿ ಆಗಿದ್ದೀರೋ, ಲವ್ಲಿನಾಗಿದ್ರು ಅಂದ್ರೆ ಅಂತವ್ರನ್ನ ನೋಡಿದ್ರೆ ಹೆಂಗಾಗತ್ತೆ? ಇವರು ಮುಳುಗೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ಅದಲ್ಲಿ ಯಾವ್ದಲ್ಲಿ ಮುಳುಗೋ ಪ್ರೀತಿಯಲ್ಲಿ ಸೇವೆ. ಅಯ್ಯೋ, ನಾನು ವಿಶ್ವ ಕಲ್ಯಾಣ ಮಾಡ್ತಿದ್ದೇನಪ್ಪ, ಹಿರಣ ಹೋಗ್ತಾ ಇದೆಯಪ್ಪ, 3 ಲೋಕಕ್ಕೆ ಹೋಗ್ತಾ ಇದೆ, ವಿಕರ್ಮ ವಿನಾಶ ಆಗ್ತಿದೆ, ಇದಕ್ಕೆ ನಾನು ಸತ್ಯಗೂ ಹೋಗ್ತಾ ಇದ್ದೇನೆ, ನನಗೆ ಕಿರೀಟ ಸಿಗ್ತಾ ಇದೆ. ಅಲ್ಲ, ಇನ್ನು ಪ್ರೀತಿಯಲ್ಲಿ ಕೆಲವೊಂದ್ಸಲ ನೋಡಿ, ಆ ಅಮ್ಮ ಊಟವನ್ನ ಕೊಟ್ಟಾಗ ನಮ್ಗೆ ರುಚಿ ಕಡೆ ಗಮನ ಇರೋದಿಲ್ಲ. ಗಮನ ಯಾವ್ದಿರ್ತದೆ? ಮಾತುಗಳಿಂದ. ಕನ್ನಡದಲ್ಲಿ ಒಂದು ಫಿಲ್ಮ್ ಬಂದಿತ್ತು, ಜಗ್ಗೇಶ್, ಸರಿನಾ? ಅವನಿಗೇನು ಊಟ ಕೊಡ್ತಾರೆ, ಓಕೆನಾ? ಅವನು ಹಳ್ಳಿಯವನು ಇರ್ತಾನೆ. ಅವನಿಗೆ ಏನ್ ಮಾಡ್ತಾರೆ? ವೆರೈಟಿ ಊಟ ಕೊಡ್ತಾರೆ, ಸ್ಪೂನ್ ತಿನ್ನು ಅಂತ ಹೇಳ್ತಾರೆ.
ಅವನಿಗೆ ಇಷ್ಟನೇ ಆಗೋದಿಲ್ಲ. ಸರಿ, ಅದೇ ಅಮ್ಮನ ಹತ್ರ ಹೋದಾಗ ಅಮ್ಮನೋ ಅಜ್ಜಿನೋ ಬಿಸಿ ಬಿಸಿ ಮುದ್ದೆ ಮಾಡ್ಬಿಟ್ಟು ಕೊಟ್ಟಾಗ ಇವಾಗ ಆರಾಮಾಯ್ತಪ್ಪ, ಕೈಯಲ್ಲಿ ಮಾಡ್ಬಿಟ್ಟು ಕೈಯಲ್ಲಿ ಹಿಂಗ್ ತುತ್ತು ಕೊಡ್ತಾಳ ಅಮ್ಮ. ಆವಾಗ ಅದನ್ನ ತಿಂದಾಗ ಅವನಿಗೆ ಎಷ್ಟು ಒಂದು ಏನಾಗ್ಬಿಡ್ತದೆ, ಖುಷಿ ಸಿಕ್ಕಿ ಬಿಡ್ತದೆ. ಅದು ಇವತ್ತೇನಾಗಿದೆ, ಅಮ್ಮನ ಕೈ ತುತ್ತು ತಿನ್ನೋದು ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ. ಸ್ಪೂನಲ್ಲಿ ತಿನ್ನೋದು ಏನಾಗ್ಬಿಟ್ಟಿದೆ, ಜಾಸ್ತಿ. ಸ್ಪೂನಲ್ಲಿ ತಿನ್ನೋದು ಪಕ್ಕದಲ್ಲಿ ಇಡಿ, ಅಮ್ಮ ಮಾಡಿದ ಅಡಿಗೆನೆ ತಿನ್ನೋದಿಲ್ಲ. ನಮ್ಗೆ ಜೊಮೆಟೋದೇ ಬೇಕು, ಹೋಟೆಲ್ ಇದು ಬೇಕು ಅಂತ ವಾತಾವರಣ ಇವತ್ತು ಬಂದಿದೆ, ಹೌದಲ್ವೋ? ಅದೇ ಬಾಬಾ ಹೇಳ್ತಾ ಇರೋದು, ನಾವು ಇಂದ್ರಿಯ ಸುಖವನ್ನ ನಿರೀಕ್ಷೆ ಮಾಡ್ತಿದೀವಿ ಬಿಟ್ರೆ ಭಗವಂತನ ನಿಜವಾದ ಸುಖವನ್ನು ನಾನೇನ್ ಮಾಡ್ತಿಲ್ಲ, ಅನುಭವ ಮಾಡ್ತಾ ಇಲ್ಲ. ನಾನು ಬಾಬಾ ನೆನಪು ಮಾಡ್ಬಿಟ್ಟು ಬಿಲ್ಡಿಂಗ್ ತಗೊಳ್ತೇನೆ, ಜಾಬ್ ತಗೊಳ್ತೇನೆ, ಹಣ ತಗೊಳ್ತೇನೆ ಅಂತಂದ್ರೆ ಅವಾಗ ಏನಾಯ್ತು, ಬಾಬಾ ನಿಮ್ಗೆ ಮಾತ್ರ ಹೆಲ್ಪ್ ಮಾಡ್ದಂಗಾಯ್ತು ಹೊರತು ಬೇರೆಯವ್ರಿಗೆ ಹೆಲ್ಪ್ ಮಾಡ್ದಂಗಾಯ್ತಾ? ಇಲ್ಲ. ವಸ್ತುವಿನ ರೂಪದಲ್ಲಿ ಇಂದ್ರಿಯ ಸುಖವನ್ನು ನಾನು ಪರಮಾತ್ಮನಿಂದ ಪಡ್ಕೊಳ್ತಿದ್ದೇನೆ ಹೊರತು ಪರಮಾತ್ಮನ ಮೂಲವಾದಂತಹ ಸುಖವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದೇನೆ. ಬಾಬಾ ಹೇಳ್ತಾ ಇರೋದು ಆ ವಿಷಯವನ್ನ ಮೊದಲು ನೀವು ಅನುಭವ ಮಾಡಿ ಮತ್ತೆ ಬೇರೆಯವ್ರಿಗೂ ಅನುಭವವನ್ನ ಮಾಡಿಸುವಂತವರಾಗಿ. ಅದಕ್ಕಾಗಿ ಬ್ರಹ್ಮ ಬಾಬಾ ಏನಾದ್ರು ಅವ್ಯಕ್ತ. ಅದಕ್ಕಾಗಿ ನೀವು ಕೂಡ ಇವಾಗ ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದ ಕೋರ್ಸನ್ನ ಕೊಟ್ಟಿದ್ದಾರೆ, ಮುರಳಿ ನುಡಿಸಿದ್ದಾರೆ, ಎಲ್ಲನೂ ಮಾಡಿದ್ದಾರೆ, ಅದು ಸಾಕಾರದಲ್ಲಿ. ಅವ್ಯಕ್ತ ಆದ್ಮೇಲೆ ಏನ್ ಮಾಡ್ಬೇಕು, ಅವ್ಯಕ್ತ ರೂಪದಲ್ಲಿ ಕೊಡ್ಬೇಕು ತಾನೆ. ಈಗ ಇನ್ನು ಮೇಲೆ ನಿಮ್ಮ ಸಂಬಂಧಿಕರಿಗೆ ನೀವು ಅವ್ಯಕ್ತ ರೂಪದಲ್ಲಿ ಪಾಲನೆ ಕೊಡಬೇಕು, ವ್ಯಕ್ತ ರೂಪದಲ್ಲಿ ಕೊಡಬೇಕು, ವ್ಯಕ್ತ ರೂಪದಲ್ಲಿ. ಅವ್ಯಕ್ತ ರೂಪ. ಅವ್ಯಕ್ತ ರೂಪದಲ್ಲಿ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾನೆ ಅವ್ಯಕ್ತ ರೂಪದಲ್ಲಿ ಈಗ ಬಾಬ್ ದಾದಾ ನಿಮ್ಮ ಜೊತೆಗಾರ ಆಗಿದ್ದಾರೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಬಾಲಕರಿಂದ ಮಾಲೀಕರಾಗ್ಬೇಕು. ಏನಾಗ್ಬೇಕು, ಬಾಲಕರಿಂದ ಮಾಲೀಕ. ಬಾಲಕರಿಂದ ಮಾಲೀಕ ಅಂತಂದ್ರೆ ಕೊಡವಂತರ ಇದು ಬಾಲಕ. ಅದೇ ತಂದೆದಂತ ಅಂದ್ಬಿಟ್ಟು ಏನ್ ಮಾಡ್ತಿದ್ರಿ ನೀವು, ಕೊಡ್ತಾ ಇದ್ವಿ. ಕೊಡ್ತಾ ಇದ್ದೀರಿ ಅಂತಂದ್ರೆ ತಂದೆ ಆಸ್ತಿಗೆ ನಾನು ಕೊಟ್ಟಿದ್ದೇನೆ ಅಂತ ಆಗ್ಬಾರ್ದು. ಓಕೆ, ಅಮ್ಮ ತಂದಿರುವಂತದ್ದು ಗುಲಾಬ್ ಜಾಮೂನ್ ನಿಮ್ಮ ಸ್ನೇಹಿತರಿಗೆ ಕೊಡಿ, ಪರಿಚಯದವ್ರಿಗೆ ಕೊಡಿ, ಆದರೆ ಆ ವಸ್ತುಗೆ ಮಾಲೀಕ ನಾನು ಅಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು, ಬಾಬಾ ಹೇಳ್ತಾರೆ ಸರ್ವಶಕ್ತಿವಂತ. ಪ್ರಪಂಚದ ಎಲ್ಲರಿಗೂ ಕೂಡ ನೀವು ಶಕ್ತಿಯನ್ನು ಕೊಡ್ಲಿಕ್ಕೆ ನಿಮಿತ್ತರಾದಾಗ ಎಲ್ಲಾ ಶಕ್ತಿಯನ್ನು ನಿಮ್ಮ ಮೂಲಕ ಬಾಬಾ ಏನ್ ಮಾಡ್ತಾ ಇರ್ತಾನೆ, ಕೊಡ್ತಾ ಇದ್ವಿ. ಕೊಡ್ತಾ ಇರ್ತಾರೆ. ಅದಕ್ಕೆ ಕೇವಲ ಶಕ್ತಿವಂತ ಅಲ್ಲ, ಸರ್ವಶಕ್ತಿವಂತ. ಈಗ ಯಾವುದೋ ಒಂದು ಆತ್ಮಗಳನ್ನ ನೀವು ನೋಡ್ತಾ ಇದ್ದೀರಿ ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ಬೇಕಾಗಿರೋ ಒಂದು ಶಕ್ತಿ ಮಾತ್ರ ನಿಮ್ಮಿಂದ ಪ್ರವಾಹ ಆಗ್ತಾ ಇರ್ತದೆ, ಹೌದಾ? ಅದು ಎಲ್ಲರಿಗೂ ಬೇಕು ಅಂತಂದಾಗ ಏನಾಗ್ತದೆ, ಎಲ್ಲ ಶಕ್ತಿಗಳು ಏನಾಗ್ಬೇಕಾಗ್ತದೆ, ಪ್ರವಾಹ ಆಗ್ಬೇಕಾಗ್ತದೆ. ಓಕೆ, ನಿಮ್ಮ ಮನೇಲಿ ಒಬ್ಬರು ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ, ನೆಂಟ್ರು. ಅವಾಗ ನೀವೇನ್ ಮಾಡ್ತೀರಿ, ಏನ್ ಮಾಡ್ತೀರಾ, ಸತ್ಕಾರ ಮಾಡ್ತೀವಿ. ಈ ಮಾತ್ರ ಮಾಡ್ಕೊಡ್ತೀರಿ, ಅವ್ರಿಗೆ ಏನ್ ಬೇಕು ಅದನ್ನ ಮಾಡ್ಕೊಡ್ತೀರಿ, ಹೌದಾ? ನಿಮ್ಮ ಮನೇಲಿ ಫಂಕ್ಷನ್ ಇದೆ, 2,000 ಜನ ಬಂದಿದ್ದಾರೆ, ಅವಾಗ ಏನ್ ಮಾಡ್ತೀರಿ, ಎಲ್ಲ ವೆರೈಟಿ ಅಡಿಗೆನೂ ಮಾಡ್ತೀವಿ. ವಿತ್ ಶುಗರ್ ಟೀ, ವಿದೌಟ್ ಶುಗರ್ ಟೀ, ಬ್ಲ್ಯಾಕ್ ಟೀ, ಕಾಫಿ, ಕಷಾಯ ಎಲ್ಲ ರೆಡಿ ಇಡ್ತಿರ್ತಾನೆ. ಯಾಕೆ, ಒಬ್ಬೊಬ್ರು ಒಂದೊಂದು. ಬೇರೆ ಬೇರೆ ಆಯ್ಕೆ ಇದೆ, ಬಂದವರೆಲ್ಲ ಏನಾಗ್ಬೇಕು, ಹೌದು. ತೆಗೆದುಕೊಂಡು ಹೋಗ್ಬೇಕು ಹೇಳುವಂತ ಉದ್ದೇಶ ತಾನೆ. ಹಾಗೆ ಇಲ್ಲೂ ಬಾಬಾ ಹೇಳ್ತಾರೆ ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮ್ಮ ಮನಸ್ಸನ್ನ ಇಟ್ಟು ಸರ್ವರ ಸಮಸ್ಯೆ ಪರಿಹಾರ ಆಗ್ಬೇಕು ಹೇಳುವಂತ ಒಂದು ಉದ್ದೇಶದಿಂದ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟಾಗ ನಿಮ್ಮಿಂದ ಏನಾಗ್ತಾರೆ, ಆ ಸರ್ವ ಶಕ್ತಿಗಳು ಏನಾಗ್ತವೆ, ಫ್ಲೋ ಆಗ್ತವೆ. ಅದನ್ನ ಸ್ವಪ್ರತಿ ಅಂದ್ರೆ ಆತ್ಮದ ಪ್ರತಿ ಮತ್ತು ವಿಶ್ವದ ಪ್ರತಿ ನೀವೇನ್ ಮಾಡ್ಬೇಕು, ಉಪಯೋಗವನ್ನ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ನೀವು ಸಾಧನೆಯನ್ನು ಮಾಡ್ಬೇಕಾಗುತ್ತೆ. ಅಂತಹ ಆತ್ಮಗಳು ಸದಾ ಕಾಲ ಆಲ್ರೌಂಡರ್ ಆಗಿರ್ತಾರೆ, ನಿಸ್ವಾರ್ಥ ಆಗಿರ್ತಾರೆ, ಬೇಹದ್ದಿನಲ್ಲಿ ಇರ್ತಾರಂತ. ಹಿಂಗಿರ್ತಾರೆ, ಎಲ್ಲಾ ವೆರೈಟಿ ಸೇವೆ ಮಾಡ್ತೇವೆ. ಇಲ್ಲ ನಾನು ಯೋಗ ಮಾತ್ರ ಮಾಡ್ತೇನಪ್ಪ ಅಲ್ಲ, ಜ್ಞಾನ, ಯೋಗ, ಸ್ಥೂಲ ಸೇವೆ, ಧನದ ಸೇವೆ, ಎಲ್ಲಾ ವೆರೈಟಿ ಸೇವೆ ಮಾಡ್ತಿರ್ತಾರೆ. ಯಾವುದೇ ರೀತಿ ಸ್ವ ಅರ್ಥ ಇರೋದಿಲ್ಲ, ಬೇಹದ್ದಿನಲ್ಲಿ ಮಾಡ್ತಾ ಇರ್ತಾರೆ. ಮತ್ತು ಒಂದೊಂದು ಸೇವೆಯಲ್ಲೂ ಕೂಡ ಅವ್ರೇನ್ ಮಾಡ್ತಿರ್ತಾರೆ, ಪದಮದಷ್ಟು ಸಂಪಾದನೆ ಮಾಡ್ತಾರೆ. 1 ರೂಪಾಯಿ 2 ರೂಪಾಯಿ ಅಲ್ಲ, ಎಷ್ಟು, ಪದಮಾಪದ. ಓಕೆ, ಈಗ ಬಾಬಾನ ಪ್ರಶ್ನೆ, ಮಕ್ಕಳೇ ನಿಮ್ಮ ಪರಿಚಯದವರಿಗೆ ಸಂಬಂಧಿಕರಿಗೆ ನೀವು ಈಶ್ವರಿಯ ಜ್ಞಾನವನ್ನ ಕೊಡಬೇಕು, ಕೊಡಬಾರ್ದು? ಯಾರ್ಯಾರಿಗೆ ಸಂಬಂಧ ಸಂಪರ್ಕದಲ್ಲಿರೋರು, ಯಾರು ಯಾರ್ಯಾರು ಎದುರುಗಡೆ ಇದಾರೆ ಅವರೆಲ್ಲ ಸಂಕಲ್ಪದಲ್ಲಿ ಕೂಡ ಬರ್ತಾರೆ. ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ಅಮ್ಮ ಎಲ್ಲರೂ ಕೊಡ್ಬೇಕು, ಕೊಡಬಾರ್ದು? ಕೊಡ್ಬೇಕು. ಸರಿ, ಈ ಒಂದು ಜನ್ಮದಲ್ಲಿ ಇವರು ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ. ಹಿಂದಿನ ಜನ್ಮದಲ್ಲಿ ಸಹೋದರ. ಅವರಿಗೂ ಕೂಡ ಕೊಡ್ಬೇಕೋ ಬೇಡವೋ? 1 ಜನ್ಮದವ್ರಿಗೆ ಮಾತ್ರ ಕೊಡ್ತಿರೋ 84 ಜನ್ಮದವರೆಗೂ ಕೊಡ್ಬೇಕು? 84 ಜನ.
ಸರಿ. ನಿಮ್ಮಪ್ಪ ಯಾರು? ಶುಭ. ಸರಿ. ಉಳಿದವರೆಲ್ಲರೂ ಕೂಡ ನಿಮ್ಮ ಸಹೋದರ ಆತ್ಮಗಳು, ಹೌದು ಅಲ್ವೋ? ಹೌದು. ಹೌದು. ಅವಾಗ ಅವರಿಗೆಲ್ಲರಿಗೂ ಕೂಡ ಸಂದೇಶ ಕೊಡಬೇಕೋ ಬೇಡವೋ? ಕೊಡ್ಬೇಕು. ಕೊಡಬೇಕು. ಅವಾಗ ನೀವು ಅಪ್ಪ ಅಮ್ಮ ಅಜ್ಜ ಅಜ್ಜ ಅಂತ ಮಾತ್ರ ಯಾಕೆ ಇಟ್ಕೊಂಡಿದ್ದೀರಿ? ಅದು ಹದ್ದಾಯ್ತೋ ಬೇಹದ್ದಾಯ್ತೋ? ಹ್ಮ್. ಅದು ಆಯ್ತು. ಅವಾಗ ಎಲ್ಲರಿಗೂ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಅವಾಗ ಎಲ್ಲರ ಹತ್ರ ಹೋಗ್ಬಿಟ್ಟು ಜ್ಞಾನ ಹೇಳ್ತೀರಿ? ಇಲ್ಲ. ಎಲ್ಲರ ಹತ್ರ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡ್ತೀರಿ? ಇಲ್ಲ. ಅವಾಗ ಹದ್ದಲ್ಲಿ ಬರ್ಬೇಕೋ ಬೇಹದ್ದಲ್ಲಿ ಬರ್ಬೇಕೋ? ಬೇಗ ಅದ್ ಅವಾಗ ಹೇಳ್ತಾರೆ ಪದಮಾಪದಂ ಭಾಗ್ಯಶಾಲಿ. ಭಾಗ್ಯಶಾಲಿಗಳು. ಆಧ್ಯಾತ್ಮಿಕ ರೂಪದಲ್ಲಿ ನೋಡಿ. ಶಾರೀರಿಕ ರೂಪದಲ್ಲಿ ನೋಡಿದಾಗ ಏನಾಗತ್ತೆ, ನಮ್ಮ ಕುಟುಂಬದವ್ರಿಗೆ ಮಾತ್ರ ಕೊಡಬೇಕು ಹೇಳುವಂಥದ್ದು ಭಾವನೆ ಬರ್ತದೆ ಅಲ್ವಾ? ಅದಕ್ಕಾಗಿ ಅಂತಿಮ ಸಮಯದಲ್ಲಿ ಯಾರೂ ಕೂಡ ಏನ್ ಮಾಡಬಾರ್ದು, ನಿಮ್ ಕಂಪ್ಲೇಂಟ್ ಮಾಡಬಾರ್ದು. ಭಗವಂತ ಬಂದಿರೋದು ನೀವು ನಮಗೆ ಹೇಳಲಿಲ್ಲ ಅಂದ್ರೆ ಬಾಯಲ್ಲಿ ಹೇಳೋದಲ್ಲ, ಶಕ್ತಿಯನ್ನ ಪ್ರವಾಹ ಮಾಡೋದರ ಮೂಲಕ ಏನ್ ಮಾಡಬೇಕು, ಅವರಿಗೆ ತಿಳಿಸ್ಬೇಕು. ಒಂದು ವೇಳೆ ಅದು ಕರೆಕ್ಟ್ ಆಗಿದ್ದಿದ್ರೆ ನೀವು ಏನಾಗ್ತೀರಿ, ಅದರ ಫಲ ಪದಮಾಪದ ಭಾಗ್ಯಶಾಲಿ ಆಗಿದ್ದಿದ್ರೆ ಸ್ವರಾಜ್ಯ ಅಧಿಕಾರಿಗಳಾಗ್ತೀರಿ. ನಿಮ್ಮ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಕೇಳ್ತವೆ. ಅದು ಕೇಳ್ತಾ ಇಲ್ಲ ಅಂತಂದ್ರೆ ಅಧಿಕಾರಿ ಆಗಿಲ್ಲ. ನೀವು ಪದಮಾಪದಮ ಸಂಪಾದನೆ ಮಾಡ್ತಾ ಇಲ್ಲ ಅಂತ ಅರ್ಥ. ಅದನ್ನ ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಲಿಕ್ಕೆ ನಿಮ್ಗೊಂದು ಕನ್ನಡಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರು ಬಾಬಾ ಅಲ್ವಾ? ನಾಟಕ ಎಷ್ಟು ಶ್ರೇಷ್ಠ ಅಂತಂದ್ರೆ ಅದಕ್ಕೆ ನಿನ್ನೆ ಬಾಬಾ ಸ್ವದರ್ಶನ ಚಕ್ರದ ಬಗ್ಗೆ ಕ್ಲಾಸ್ ಮಾಡಿತ್ತು ಅಲ್ವಾ? ಆ ಕನ್ನಡಿ ಬಗ್ಗೆ ಹೇಳಿದ್ರು ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರತ್ತೂ ನಾನು ವಿಚಿತ್ರ ಕನ್ನಡಿಯನ್ನ ಕೊಟ್ಟಿದ್ದೇನೆ, ಆ ಕನ್ನಡಿಯಲ್ಲಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಏನಂತ? ನನ್ನ ಕರ್ಮೇಂದ್ರಿಯಗಳು ನನ್ನ ಮಾತನ್ನ ಕೇಳ್ತಾವ. ಹೆಂಗೆ? ಸರಿ, ದಾರಿ ಮೇಲೆ ಹೋಗ್ಬೇಕಾದ್ರೆ ಬೇಕರಿ ನೋಡಿದಾಗ ಅಲ್ಲಿರುವಂತ ಕೇಕ್ ತಿನ್ಬೇಕು ಅಂತ ಅನ್ಸತ್ತಾ? ಅವಾಗ ಸ್ವರಾಜ್ಯಕ್ಕೆ ಅಧಿಕಾರಿ ಆದ್ರೂ ಆಗಿಲ್ವೋ? ಆಗ್ಲಿಲ್ಲ. ಆ ದಿನ ನಿಮ್ಗೆ ಫುಲ್ ಸಿಟ್ಟು ಬಂತು, ಸ್ವರಾಜ್ಯ ಅಧಿಕಾರಿ ಆದ್ರೂ ಆಗಿಲ್ವೋ? ಯಾರ್ದೋ ಬಗ್ಗೆ ಹೊಟ್ಟೆ ಕಿಚ್ಚಿದೆ, ಆವಾಗ ಸ್ವರಾಜ್ಯ ಅಧಿಕಾರಿ ಆದ್ರೂ ಆಗಿಲ್ವೋ? ಇಲ್ಲ. ಇಲ್ಲ. ಉದಯಪುರ ನೋಡ್ಬೇಕು ಅಂತ ಅನ್ಸತ್ತೆ, ಸ್ವರಾಜ್ಯ ಅಧಿಕಾರಿ ಆದ್ರೂ ಆಗಿಲ್ವೋ? ಇಲ್ಲ. ಏನೋ ತಿಂಡಿ ಮಾಡ್ಬಿಟ್ಟು ತಿನ್ಬೇಕು ಅಂತ ಅನ್ಸತ್ತೆ, ಸ್ವರಾಜ್ಯ ಅಧಿಕಾರಿ ಆದ್ರೂ ಆಗಿಲ್ವೋ? ಇಲ್ಲ. ಅಯ್ಯೋ ನಾನ್ ಸೇವೆ ಮಾಡ್ದಪ್ಪ, ಅವ್ರು ಓಂ ಶಾಂತಿನೂ ಹೇಳಲಿಲ್ಲ, ಥ್ಯಾಂಕ್ ಯು ಹೇಳಲೇ ಇಲ್ಲ, ಸ್ವರಾಜ್ಯ ಅಧಿಕಾರಿ ಆದ್ರೂ ಆಗಿಲ್ವೋ? ಇಲ್ಲ. ಅದಕ್ಕಾಗಿ ನಿಮ್ಮ ಮಾತು ಕರ್ಮವನ್ನ ಚೆಕ್ ಮಾಡಿ. ಎಲ್ಲಾದ್ರೂ ಕಣ್ಣು ಕಿವಿ ಬಾಯಿ ಎಲ್ಲಾದ್ರೂ ಮೋಸ ಮಾಡ್ತಾ ಇದೆಯಾ ಅಂತ ಯಾರು ಚೆಕ್ ಮಾಡ್ಕೊಳ್ಬೇಕು? ನಾನೇ ನಿಮ್ಮ ಸಂಕಲ್ಪದಲ್ಲಿ ಅದು ಬೇಕು ಇದು ಬೇಕು, ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಹೇಳುವಂತ ಒಂದು ಭಿನ್ನತೆ ಬರ್ತಾ ಇದ್ರೆ ನೀವಿನ್ನು ಸ್ವರಾಜ್ಯ ಅಧಿಕಾರಿಗಳು ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಕನ್ನಡಿಲಿ ಎಲ್ಲೂ ಕಲೆ ಆಗಿಲ್ಲ ತಾನೆ ಅಂತ ನೀವೇನ್ ಮಾಡ್ಕೊಳ್ಬೇಕಂತ ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಅದಕ್ಕಾಗಿ ನೀವು ಎಷ್ಟು ಈ ಬೇದಿನ ಸೇವಾದಾರಗಳು ಆಗ್ತಾ 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 ಹೋಗ್ತಿರೋ ಅಷ್ಟು ನಿಮ್ಮ ಕರ್ಮೇಂದ್ರಿಯಗಳು ಏನಾಗ್ತಾ ಹೋಗ್ತವೆ, ನಿಮ್ಮ ಕಂಟ್ರೋಲಲ್ಲಿ ಬರ್ತಾ ಇರ್ತದೆ. ಆವಾಗ ನೀವು ಯಾವ ಶಕ್ತಿ ಆರ್ಡರ್ ಮಾಡಿದ್ರು ಕೂಡ ಏನ್ ಮಾಡ್ತದಂತ, ಅದು ನಿಮ್ಮ ಮಾತನ್ನ ಕೇಳತ್ತಂತ. ಮಕ್ಳು ಇರ್ತಾರಂತೆ, ಬಾಬಾ ನಾವು ಆರ್ಡರ್ ಮಾಡ್ತೀವಿ, ಅದಾದ್ರೆ ಟೈಮಿಂಗ್ ಸರಿಯಾಗಿ ಬರೋದೇ ಇಲ್ಲಪ್ಪ, ಎಲ್ಲ ಕೆಲಸ ಮುಗಿದಾದ್ಮೇಲೆ ಬರ್ತದೆ. ಇವು ಸಿಟ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಹೋಗಿಡ್ತೀವಿ, ಎಲ್ಲಾ ಮಾಡಿ ಆದ್ಮೇಲೆ ಅಯ್ಯೋ ಸಿಟ್ ಮಾಡ್ಕೊಳ್ಬಾರ್ದಿತ್ತಲ್ಲ ಅಂತ ಅನಿಸ್ತಾ ಇರ್ತದೆ. ಏನ್ ಮಾಡೋದು? ಯಾಕದ್ ನಿಮ್ ಮಾತು ಕೇಳಲ್ವಂತೆ? ಯಾಕೆ ಮಾತು ಕೇಳಲ್ಲ? ಬಾಬಾ ಹೇಳ್ತಾರೆ, ಆರ್ಡರ್ ಮಾಡ್ಬೇಕಂದ್ರೆ ಸೀಟ್ ಮೇಲೆ ಕೂತ್ಕೊಂಡು ಆರ್ಡರ್ ಮಾಡ್ಬೇಕಂತ. ಓಕೆ, ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಅಲ್ಲಿ ಇದ್ದಾಗ ಮಾತ್ರ ಅವ್ರು ಹೇಳಿದ್ರೆ ಜನ ಮಾತು ಕೇಳ್ತಾರೆ ಅಲ್ವಾ? ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಕೆಳಗಡೆ ಹೇಳಿದವ್ರು ಮತ್ತೆ ಯಾರು ಕೇಳ್ತಾರೆ? ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಬೇಕಾದ್ರೆ ನಿಮ್ಮ ಮನೆಯವ್ರ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಮಾತಾಡ್ಲಿಕ್ಕೆ ಶುರು ಮಾಡಿ. ಓಕೆ, ಮನೆಯವ್ರ ಪಕ್ಕದಲ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಬಗ್ಗೆ ಭಯನೇ ಇಲ್ಲ. ನಿಮ್ ಮಾತು ಕೇಳೋದ್ರೆ ಹಿಂಗೆ ಬಿಟ್ಬಿಡ್ತಾರಷ್ಟೇ. ಓಕೆನಾ? ಮನೆಯವ್ರು ಇದ್ರೆ ಏನ್ ಮಾಡ್ತಾರೆ, ಮಾತಾಡೋದು ನೀವು, ಪಕ್ಕದಲ್ಲಿ ನಿಮ್ ಮನೆಯವ್ರು ಇದ್ರೆ ಅವ್ರ ಬಗ್ಗೆ ಅವ್ರಿಗೆ ಏನಿರ್ತದೆ, ಅವಾಗ ಕೇಳ್ತಾ ಇರ್ತಾನೆ. ಹಾಗಿದ್ರೆ ಯಾವ ಸೀಟಲ್ಲಿ ಕೂತ್ಕೊಳ್ಬೇಕು ನಾವು? ವಿಶ್ವ ಮಹಾರಾಜ ಬಾಬನ ಸೀಟಲ್ಲಿ ಕೂತ್ಕೊಂಡು ಬಾಬನ ಮಡಿಲಲ್ಲಿ ಕೂತ್ಕೊಂಡು ಶಕ್ತಿಗೆ ಆರ್ಡರ್ ಮಾಡಿದರೆ ಆವಾಗ ಆ ಮಾತನ್ನ ಏನ್ ಮಾಡ್ತದೆ, ಆ ಶಕ್ತಿ ಕೇಳತ್ತೆ. ನೀವೊಬ್ಬರೇ ಹೇಳಿದ್ರೆ ನಿಮ್ಮ ಮಾತನ್ನ ಅವರು ಕೇಳೋದಿಲ್ಲ. ಅದಕ್ಕಾಗಿ ಯಾವಾಗ್ಲೂ ಕೂಡ ಎಲ್ಲಿ ಕೂತ್ಕೊಂಡಿರ್ಬೇಕು,
ಬಾಬನ ಮಡಿಲಲ್ಲಿ ಕುತ್ಕೊಂಡ್ಬಿಟ್ಟು ನೀವು ಶಕ್ತಿಗೆ ಆರ್ಡರ್ ಮಾಡು, ಶಾಂತಿ ಬೇಕು, ಸುಖ ಬೇಕು ಅಂತ ಹೇಳಿ. ಅವಾಗ ಏನಾಗತ್ತದು ಬರುತ್ತೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಆ ಸೀಟನ್ನು ಎಂದೂ ಕೂಡ ಏನ್ ಮಾಡಬಾರ್ದು, ಬಿಡಬಾರ್ದು. ಅದಕ್ಕೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಆ ಸೀಟಲ್ಲಿ ಸದಾಕಾಲ ನೀವು ಕುತ್ಕೊಂಡಿದ್ದೀರಾ? ಅದನ್ನು ಕೂಡ ನಾವೇನ್ ಮಾಡ್ಬೇಕಂತೆ, ಅಧಿಕಾರದಿಂದ. ಪರಮಾತ್ಮನ ಸೀಟಲ್ಲಿ ಹೆಂಗ್ ಕುತ್ಕೊಳ್ಬೇಕು? ಅಮ್ಮನ ಅಧಿಕಾರ. ಮಡಿಲಲ್ಲಿ ಕುತ್ಕೊಂಡ್ಬಿಟ್ಟು, ಅಪ್ಪನ ಮಡಿಲಲ್ಲಿ ಕುತ್ಕೊಂಡು ಅಪ್ಪನ ಜೋಬಿಂದ ಏನ್ ಮಾಡ್ಬೇಕು, ದುಡ್ಡು ತೆಗೆದ್ಬಿಟ್ಟು ಯಾರಿಗೋ ಬೇಡವರು ಕೊಡ್ಬೇಕಪ್ಪ. ನಾವು ಅಧಿಕಾರದಿಂದ ಕೊಡಬೇಕು. ಅಂತಹ ಅಧಿಕಾರಿಗಳು ನಾವು ಆಗ್ಬೇಕಾಗ್ತದೆ ಈ ರೀತಿ. ಆದ್ರೆ ಮಾಯೆ, ಪ್ರಕೃತಿ, ನಿಮ್ಮ ಸ್ವಭಾವ ಸಂಸ್ಕಾರನೂ ಕೂಡ ನಿಮ್ಗೆ ಏನಾಗ್ಬಿಟ್ಟಿರ್ತದೆ, ದಾಸಿ ಆಗತ್ತೆ. ಮಾಯೇನು ಕೂಡ ನಿಮ್ಗೆ ಏನ್ ಮಾಡೋದಿಲ್ಲ, ಯುದ್ಧ ಮಾಡೋದಿಲ್ಲ. ಯಾಕೆ? ಮಾಯೆ ಯಾರಿಗೆ ಹೆದರುತ್ತೆ? ಯಾರಿಗೆ ಹೆದರುತ್ತೆ? ನಿಮ್ಮ ಅಪ್ಪನಿಗೆ ಹೆದರುತ್ತೆ ಹೊರತು ನಿಮ್ಗೆ ಏನು ಹೆದರೋದಿಲ್ಲ. ಅದು ಹೆದರೋದು ಯಾರಿಗೆ? ನಿಮ್ಮ ಅಪ್ಪನಿಗೆ. ಅದಕ್ಕಾಗಿ ಅಪ್ಪನ ಮಡಿಲಲ್ಲಿ ಸದಾ ಕಾಲ ನೀವೇನ್ ಮಾಡಬೇಕು, ಕುತ್ಕೊಳ್ಬೇಕು. ಅದಕ್ಕಾಗಿ ಮಕ್ಕಳೇ, ಈಗ ನೀವು ಸಮರ್ಥ ದಿನವನ್ನ ಆಚರಣೆ ಮಾಡಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ, ನನ್ನ ಮಕ್ಕಳು ಆ ದಿನವನ್ನ ಇದು ಮಾಡ್ಲಿಕ್ಕೆ ಇವರ ಸ್ವಲ್ಪ ಲೀಕೇಜ್ ಇದೆಯಂತೆ. ಏನಿದೆ? ಲೀಕೇಜ್. ಎಲ್ಲಿ ಲೀಕೇಜು? ಸಂಕಲ್ಪ ಮತ್ತು ಸಮಯವನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದಾರಂತೆ? ವೇಸ್ಟ್ ಮಾಡ್ತಾ ಇದಾರಂತೆ ಅಲ್ವಾ? ಅದ ಕೆಟ್ಟದಾಗೇನು ಯೋಚನೆ ಮಾಡ್ತಾ ಇಲ್ಲ, ಆದ್ರೆ ವ್ಯರ್ಥದ ಕಡೆಗೆ ಏನ್ ಮಾಡ್ತಾರೆ, ಮುಂದೆ ಏನಾಗ್ಬಿಡ್ತದೆ, ವಿನಾಶ ಆಗ್ಬಿಟ್ಟು ಏನಾಗ್ಬಿಡೋದು, ವಯಸ್ಸಾದ್ಮೇಲೆ ಏನ್ ಮಾಡ್ಬಿಡೋದು, ಅಂದ್ರೆ ಬಿಟ್ಟು ಏನ್ ಮಾಡ್ತಾರಂತೆ, ವ್ಯರ್ಥದ ಬಗ್ಗೆ ಮತ್ತು ಸಮಯವನ್ನ ನಿದ್ರೆ ಮಾಡೋದಲ್ಲಿ, ಅವರಲ್ಲಿ ಇವರಲ್ಲಿ ನೋಡೋದಲ್ಲಿ, ಮಾತಾಡೋದಲ್ಲಿ, ಇದರಲ್ಲಿ ಏನ್ ಮಾಡ್ತಾರಂತೆ, ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ. ಅದನ್ನ ನೀವು ಸರಿಯಾಗಿ ಮಾಡಿದಾಗ ಎಲ್ಲ ಸರಿ ಹೋಗತ್ತೆ. ಅದಕ್ಕಾಗಿ ಜನರ ದುಃಖವನ್ನ ಸುಖದಲ್ಲಿ ಪರಿವರ್ತನೆ ಮಾಡಿದಿನ ಚೆಕ್ ಮಾಡ್ಕೊಡಿ. ಇವತ್ತು ಯಾರಿಗೂ ನಾನು ದುಃಖ ಕೊಟ್ಟಿಲ್ಲ, ಆದ್ರೆ ಸುಖ ಕೊಟ್ಟಿದ್ದೇನಾ? ನನ್ನ ಅಕೌಂಟಲ್ಲಿ ಜಮಾ ಆಗಿದೆಯಾ? ಅದಕ್ಕೆ ಬಾಬಾ ಕೊನೆಯಲ್ಲಿ ಹೇಳ್ತಿದ್ದಾರೆ, ಮಕ್ಕಳೇ, ಪ್ರತಿದಿನ ನಿಮ್ಮಿಂದ ಶಾಂತಿಯ ವೈಬ್ರೇಷನ್ ವಿಶ್ವದಲ್ಲಿ ಎಲ್ಲ ಕಡೆಗೂ ಕೂಡ ಏನಾಗ್ತಾ ಇದೆ, ಹರಡ್ತಾ ಇದೆಯಾ ಅಂತ ನೀವು ಚೆಕ್ ಮಾಡಬೇಕು. ಇನ್ನು ಮೇಲೆ ಈ ರೀತಿ ಸೇವೆಯನ್ನ ಮಾಡಬೇಕು. ನನಗೆ ಒಂದು ಬೇಜಾರಾಗೋದು ಏನು ಗೊತ್ತಾ ಆತ್ಮೀಯರೇ, ಎಲ್ಲ ನಾವು ಜ್ಞಾನವನ್ನ ಕೇಳ್ತೀವಿ, ಮತ್ ವಾಪಸ್ ಜ್ಞಾನ ಕೇಳಿದ ಮೇಲೆ ನಾಯಿ ಬಾಲ ಡೊಂಕೆ ಅಂದ್ರೆ ಮತ್ ವಾಪಸ್ ಕೋರ್ಸ್ ಕೊಡೋದು, ಮತ್ ಪಾಂಪ್ಲೆಟ್ಸ್, ಇದಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ವಿ. ಅಬ್ಬ ಏನ್ ಹೇಳ್ತಾರಂತ ನಾವೇನ್ ಮಾಡೋದಿಲ್ಲ, ಅರ್ಥನೇ ಮಾಡ್ಕೊಳ್ಳಿ. ಯಾಕೆ? ಇವತ್ತಿನ ಮುರಳಿ ಚೆನ್ನಾಗಿತ್ತು ಅಂತ ಹೇಳ್ತೀವಿ ಹೊರತು ಆ ಮುರಳಿಯ ಅಡಿಗೆಯನ್ನ ನಮ್ಮ ಜೀವನದಲ್ಲಿ, ಯೋಗದಲ್ಲಿ, ಕಾರ್ಯದಲ್ಲಿ ನಾವು ತರೋದಿಲ್ಲ. ಅದಕ್ಕಾಗಿ ಅದರ ರುಚಿ ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನ ಕಾರ್ಯದಲ್ಲಿ ತಂದಾಗ ಮಾತ್ರ ಅದರ ಟೇಸ್ಟ್ ಹೇಗಿರ್ತದೆ, ಆ ಟೇಸ್ಟ್ ಮೊದಲಿನಕ್ಕಿಂತ ಎಷ್ಟು ಭಿನ್ನವಾಗಿರ್ತದೆ, ಎಷ್ಟು ಮಹಾನವಾಗಿರ್ತದೆ ಅಂತ ನಿಮ್ಗೆ ಏನಾಗತ್ತೆ, ಗೊತ್ತಾಗುತ್ತೆ. ಅದಕ್ಕಾಗಿ ಶಾಂತಿಯ ವೈಬ್ರೇಷನ್ ಅನ್ನ ಏನ್ ಮಾಡ್ಬೇಕಂತೆ, ಎಲ್ಲ ಕಡೆಗೂ ಕೂಡ ಏನ್ ಮಾಡ್ಬೇಕು, ಹಂಚಬೇಕು. ಈ ರೀತಿ ನೀವು ಲೈಟ್ ಹೌಸ್ ಆಗಿ ಏನ್ ಮಾಡ್ಬೇಕು, ವಿಶ್ವದಲ್ಲಿ ಎಲ್ಲರಿಗೂ ಕೂಡ ಭಗವಂತನ ಶಕ್ತಿಯನ್ನ ಕೊಡುವಂತಹ ಒಂದು ಕಾರ್ಯವನ್ನು ಮಾಡಿದಾಗ, ಮಕ್ಕಳೇ, ಪ್ರಪಂಚದಲ್ಲಿ ನಿಮ್ಮ ಸಹೋದರ ಆತ್ಮಗಳು ಒದ್ದಾಡ್ತಾ ಇದಾರ, ವಿಲ 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 ಅಂತ ಒದ್ದಾಡ್ತಿದಾರಲ್ಲ, ಅವರಿಗೆ ನಿಮ್ಮ ಶಾಂತಿಯ ಕಿರಣಗಳು ಹೋಗ್ಬಿಟ್ಟು ಪ್ರಕಾಶದ ಅನುಭವ ಆಗತ್ತೆ ಅವರಿಗೆ. ಆವಾಗ ಅವರು ಓಡ್ ಬರ್ತಾರೆ ಅಲ್ವಾ? ಇವಾಗೆಲ್ಲ ಮನೇಲೂ ಕತ್ಲೆ ಇದೆ, ನಿಮ್ಮ ಮನೇಲಿ ಇನ್ವರ್ಟರ್ ಇದೆ ಮತ್ತು ಬೆಳಕಿದೆ. ಅವಾಗ ಜನ ಏನ್ ಮಾಡ್ತಾರೆ, ನಮ್ಮ ಬ್ಯಾಟ್ರಿ ಫುಲ್ ಡೌನ್ ಆಗ್ಬಿಟ್ಟಿದ್ರಿ, ಸ್ವಲ್ಪ ಚಾರ್ಜ್ ಮಾಡ್ಕೊಡ್ರಿ, ಬರ್ತಾರೋ ಬರಲ್ವಾ? ಅವಾಗ ಇದೆ ನಮ್ಮ ಮನೇಲೂ ಕೂಡ ಹೇಗೆ ಹಾಕೊಳ್ಬೇಕು ಅಂತ ನೋಡ್ತಾ ಇರ್ತಾನೆ. ಎಲ್ಲ ಕಡೆ ಕತ್ಲೆ ಇದೆ, ನಿಮ್ಮ ಮನೇಲಿ ಮಾತ್ರ ಬೆಳಕಿದೆ, ಕಾರಣ ಏನು ಅಂತ ತಿಳ್ಕೊಳ್ತಾರಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಇನ್ಮೇಲೆ ಭಗವಂತನ ಮೂಲ ಶಕ್ತಿಯನ್ನ ವಿಶ್ವಕ್ಕೆಲ್ಲರಿಗೂ ಹೋಗಿ ತಲುಪುವುದರ ಮೂಲಕ ಅವರ ಸಮಸ್ಯೆ ಪರಿಹಾರ ಆಗ್ಬೇಕು. ವಿಶೇಷವಾಗಿ ಸಮಸ್ಯೆ ಪರಿಹಾರ ಆಗತ್ತೋ ಬಿಡತ್ತೋ ಶಾಂತಿ ಅನುಭವ ಆಗ್ಬೇಕು. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಪ್ರತಿದಿನ ನಿಮ್ಮ ಜೀವನದಲ್ಲಿ ಕಷ್ಟಗಳು, ತೊಂದರೆಗಳು ಇರ್ತಾವೋ ಇರಲ್ವೋ? ಇರ್ತವೆ. ಅದು ಯೋಗ ಮಾಡಿದಾಗ ಸ್ವಲ್ಪ ಶಾಂತಿ ಅನುಭವ ಆಗ್ತದೋ ಆಗಲ್ವೋ? ಖುಷಿ ಕೊಡುತ್ತೆ ತಾನೆ? ಅವರಿಗೂ ಕೂಡ ಆ ಖುಷಿ ಅನುಭವ ಆಗ್ಬೇಕು. ಅಂದ್ರೆ ಅಂತ ಕಷ್ಟದ ಸಮಯದಲ್ಲೂ ಕೂಡ ಅವ್ರಿಗೆ ಏನ್ ಅನ್ಸ್ಬೇಕು, ಯಾರೋ ನಮ್ಮನ್ನ ಕರಿತಾ ಇದ್ದಾರೆ, ಯಾರೋ ನಮ್ಮನ್ನ ಕೂಗ್ತಾ ಇದ್ದಾರೆ ಅಂತ ಅವ್ರಿಗೆ ಏನ್ಬೇಕು, ಅನ್ಸ್ಬೇಕು. ಅಂತಂದ್ರೆ ಅವರಿಗೆ ಹೋಗ್ಬಿಟ್ಟು ಇದು ಟೇಸ್ಟ್ ಟಚ್ ಆಗ್ಬೇಕು. ಏನಾಗ್ಬೇಕು? ಒಂದು ಬೇಕರಿಗೆ ಹೋದಾಗ ಈ ಒಂದು ದೂದ್ ಪೇಡ ರೇಟ್ ಎಷ್ಟು ಅಂತ ಕೇಳಿ, ಅವನೇನ್ ಮಾಡ್ತಾನೆ, ಏನ್ ಮಾಡ್ತಾರೆ ಪರ್ವತಕ್ಕ?
ಟೇಸ್ಟ್ ಗೊಂದು ಕೊಡ್ತಾರೆ. ಫಸ್ಟಿಗೆ ಒಂದು ಸಣ್ಣ ಕೊಡ್ತಾನೆ, ರೇಟ್ ಹೇಳೋದೇ ಇಲ್ಲ ಅವನು. ಫಸ್ಟಿಗೆ ಒಂದು ಅರ್ಧ ಪೇಡೆ ಏನ್ ಮಾಡ್ದೆ ಕಟ್ ಮಾಡಿ ಕೊಟ್ಬಿಡ್ತಾನೆ, ಆಮೇಲೆ ರೇಟ್ ಹೇಳ್ತಾನೆ ಅಲ್ವಾ. ಹಾಗೆ ಈಗ ಜನರಿಗೆ ಮೊದ್ಲು ಏನ್ ಮಾಡ್ಬೇಕು, ಕೊಡ್ಬೇಕು. ಟೇಸ್ಟ್ ಕೊಡ್ಬೇಕು. ನಾವೇನ್ ಮಾಡ್ತೀವಿ, ಅಂತ ಬೇಕ್ರಿ ಅಲ್ಲಿ ಬೇಕರಿಯಲ್ಲಿ ಇದೆ ರೀ ಚೆನ್ನಾಗಿದೆ ಅಂತ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಹೊರತು ಅವ್ರಿಗೆ ತಿನ್ಸೋದೇ ಇಲ್ಲ. ಯಾಕೆ? ನಾವು ಮೊದಲು ತಿಂದಿರೋದಿಲ್ಲ ಅಲ್ವಾ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳು ಇವಾಗ ರೆಡಿಮೇಡ್ ಶಕ್ತಿಯನ್ನ ಕೊಡುವಂತ ಸಮಯ. ಅದ ವಿಷಯ ಗೊತ್ತಿರ್ಲಿ, ಇದರಲ್ಲಿ ನಿಮ್ಮ ಕಣ್ಣ ಎದುರುಗಡೆಗೆ ಏನೂ ಕಾಣೋದಿಲ್ಲ, ಅನುಭವ ಮಾತ್ರ ಇರ್ತದೆ. ನಿಮ್ ಕಣ್ಣ ಎದುರುಗಡೆ ಆತ್ಮಗಳು ಬರೋದಿಲ್ಲ, ಏನೂ ಬರೋದಿಲ್ಲ, ಅದೇನಾಗ್ತದೆ, ಅನುಭವ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇನ್ನು ಮೇಲೆ ಸಮಯದ ಅನುಸಾರ ತಂದೆಯ ಸಮಾನ ಸ್ಮೃತಿಸೋ ಸಮರ್ಥ. ಈಗ ಯಾವ ಸ್ಮೃತಿ ಇರ್ಲಿ, ಯಾವ ಸ್ಮೃತಿ ಇರ್ಲಿ, ನಾನು ಸದಾ ಮಾಸ್ಟರ್, ಸರ್ವಶಕ್ತಿವಾನ್ ಮಾಸ್ಟರ್, ವಿಶ್ವ ಕಲ್ಯಾಣಕಾರಿ. ಪರಮಧಾಮದಲ್ಲಿ ನನ್ನ ಹಿಂದೆ ಬಾಬಾ ಇದ್ದಾರೆ, ನನ್ನ ಮೂಲಕ ಎಲ್ಲ ಶಕ್ತಿಗಳು ಹೋಗ್ತಾ ಇದ್ದಾವೆ, ಪೂರ್ತಿ ವಿಶ್ವಕ್ಕೆ ಶಕ್ತಿ ಹೋಗ್ಬಿಟ್ಟು ಏನಾಗ್ತಾ ಇದೆ, ತಲುಪ್ತಾ ಇದೆ. ಇದನ್ನು ಮಾಡಿ ಅಂತ ಭಾನುವಾರ ಹೇಳಿದ್ರು. ಮತ್ತು ಮಂಗಳವಾರ ಏನ್ ಹೇಳ್ತಾರೆ ಬಾಬಾ, ಮಂಗಳವಾರ ಏನ್ ಹೇಳ್ತಿದ್ದಾರೆ ಇವತ್ತು, ನಾನು ಪರಂಧಾಮದಲ್ಲಿ ಇದ್ದೇನೆ ಅಂತಾನೂ ಹೇಳೋದು ಬೇಡ, ನೀನು ವಿಶ್ವನೂ ನೋಡೋದು ಬೇಡ, ಅದಾದ್ಮೇಲೆ ಫಲ ಬರ್ತಾಳ ಶಾಂತಿ, ಅದಲ್ಲಿ ನೀನು ಕೂತ್ಕೋ ಅಂತ ಹೇಳಿದ್ರು. ಭಾನುವಾರ ಹೇಳಿರೋದು, ಇವತ್ತು ಮಂಗಳವಾರದಲ್ಲಿ ಡಿಸ್ಕಷನ್ ಮಾಡ್ತಿದ್ದೀವಿ. ಓಕೆ, ಮಂಗಳವಾರದಲ್ಲಿ ಫಾರ್ಮುಲಾ ಬಾಬನ್ ಚೇಂಜ್ ಆಗ್ಬಿಟ್ಟಿದೆ, ಇವಾಗ ಇದು ಹಳೇದಾಗ್ಬಿಡ್ತಿದ್ದು. ಇದನ್ನ ಮಾಡಿದ್ರ ಮಾತ್ರ ಮಂಗಳವಾರದ, ನೀನು ಮಾಡಿದ ಮೇಲೆ ಏನು ಫಲ ಇದೆಯಲ್ಲ ಶಾಂತಿ, ಅದ್ರ ಕಡೆ ಮಾತ್ರ ಗಮನ ಕೊಡಬೇಕು ಹೊರತು ನನ್ನ ಹಿಂದ್ಗಡೆ ಅಪ್ಪ ಇದ್ದಾರೆ, ಅಲ್ಲಿ ವೈಟ್ ಇದೆ, ಅಲ್ಲಿಂದ ಶಕ್ತಿ ಹೋಗ್ತಾ ಇದೆ, 3 ಲೋಕಕ್ಕೆ ಹೋಗ್ತಾ ಇದೆ, ಸಂಕಲ್ಪನೂ ಇರಬಾರ್ದು, ನೋಡ್ಲೂಬಾರ್ದು. ಯಾವ ಸ್ಥಿತಿಯಲ್ಲಿ ಇರ್ಬೇಕಂತೆ, ಶಾಂತದ ಅನುಭವದ ಸ್ಥಿತಿಯಲ್ಲಿ ನೀವಿರಬೇಕು. AC ಆನ್ ಮಾಡಿದ್ಮೇಲೆ AC ಮಷಿನ್ ನೋಡ್ಬೇಕೋ ಬೇಡವೋ, ಇಲ್ಲ, ಏನ್ ಮಾಡ್ಬೇಕು, ಅನುಭವ. ಅನುಭವ. ಆಕಾರನು ನಿರಾಕಾರನು, ಆಕಾರನು ನಿರಾಕಾರನು ನಿರಾಕಾರ. ಅಂದಮೇಲೆ ನಿಮ್ಮ ಗಮನ ಸಂಪೂರ್ಣವಾಗಿ ಅನುಭವದ ಕಡೆಗೆ ಮಾತ್ರ ಇಲ್ಲಿ ಹೊರತು ಯಾವ್ದು ಕಡೆಗೆ ಬೇಡ ಅಂತೆ, ಸೇವೆಯ ಬಗ್ಗೂ ಬೇಡ, ನೆನಪಿನ ಬಗ್ಗೂ ಬೇಡ. ಆತ್ಮೇಲೆ ಸಾಧನೆ ಮಾಡಿದ್ರೆ ಮಾತ್ರ ಈ ಒಂದು ಬಾಬನ ಭಾಷೆ ನಮ್ಗೆ ಅರ್ಥ ಆಗ್ತದೆ. ನಾವೆಂಥ ಮೂಢಮತಿಗಳು ಅಂತಂದ್ರೆ ಆ ಸಾಧನೆ ಬಿಡಿ, ನಾವು ಕಾಮೆಂಟ್ರಿ ಬಿಡ್ಲಿಕ್ಕೆ ರೆಡಿ ಇಲ್ಲ, ಪೀಸ್ ಆಫ್ ಮೈಂಡ್ ಚಾನಲ್ ಬಿಡೋದು ನೋಡ್ಲಿಕ್ಕೆ ರೆಡಿ ಇಲ್ಲ. ರೆಡ್ ಲೈಟ್ ಇಲ್ದೆ ನಮ್ಗೆ ಯೋಗ ಆಗೋದೇ ಇಲ್ಲ. ಹಾಡು ಬೇಕೇ ಬೇಕು, ಅಗರಬತ್ತಿ ಬೇಕೇ ಬೇಕು, ಇದ ಕಡೆ ಫೋಟೋ ಬೇಕೇ ಬೇಕು. ಅಂದ್ರೆ ಆತ್ಮನ ಗಮನ ಎಲ್ಲಿದೆ, ಸಾಧನ. ಅದ ಕಡೆಗಿದೆ. ಅವಾಗ ಅನುಭವದಲ್ಲಿ ಎಲ್ರಿ ಇದೆ. ಅಮ್ಮ ಹಾಕೊಂಡಿರೋದ ಬಟ್ಟೆ, ಅವ್ರು ಹಾಕೊಂಡಿರೋದು ನೆಕ್ಲೆಸ್, ಅವ್ರು ಕೂದಲು ನೋಡ್ತಾ ಇದ್ದಾರೆ, ಅಮ್ಮನ ಪ್ರೀತಿಯಲ್ಲಿಂದ ಕಾಣ್ತದೆ ನಿಮ್ಗೆ. ಯಾಕೆ ಭಾಷೆ ಅರ್ಥ ಆಗ್ತಾ ಇಲ್ಲ ಬಾಬಾ ಹೇಳ್ತಾ ಇರುವಂತದ್ದು. ಪ್ರತಿದಿನ ಅಷ್ಟು ಸಮಯ ತಪಸ್ಸು ಸಾಧನೆ ಮಾಡಿದ್ರೆ ಮಾತ್ರ ಬಾಬಾನ ಈ ಭಾಷೆ ನಿಮ್ಗೆ ಅರ್ಥ ಆಗ್ತದೆ, ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಅದನ್ನ ನೀವು ಮಾಡಿಲ್ಲ ಅಂತಂದ್ರೆ ಬೇಹದ್ದಿನ ಸುಖದ ಅನುಭವ ನಿಮ್ಗೆ ಆಗೋದಿಲ್ಲ. ಈ ರೀತಿ ಮಾಡಿದವರು ಮಾತ್ರ 108 ಮಣಿಯ ಮಾಲೆಯಲ್ಲಿ ಬರ್ತಾರೆ. ಇದು 33 ಕೋಟಿ ಬರುವಂತ ಫಾರ್ಮುಲಾ ಅಲ್ಲ, 2 ಲಕ್ಷದ್ದು ಫಾರ್ಮುಲಾ ಅಲ್ಲ. ಯಾವ ಫಾರ್ಮುಲಾ ಇದು, 108 ಮಣಿ ಮಾಲೆ ಫಾರ್ಮುಲಾ. ಈ ರೀತಿ ಇದ್ದಾಗ ವಿಶ್ವದಲ್ಲಿ ನಿಮ್ಮ ಮಕ್ಕಳ ಮೂಲಕ ಏನಾಗ್ತದೆ, ಭಗವಂತನ ಪ್ರತ್ಯಕ್ಷತೆ. ಈಗ ಹೇಳಿ, ನಿಮ್ಮೂರಲ್ಲಿ ನೀವು ಪ್ರತ್ಯಕ್ಷತೆ ಆಗ್ಬೇಕು, ಅಥವಾ ಡೈಮಂಡ್ ಹಾಲಲ್ಲಿ ಪ್ರತ್ಯಕ್ಷತೆ ಆಗ್ಬೇಕು ನಿಮ್ದು, ಅಥವಾ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಿಮ್ ಪ್ರತ್ಯಕ್ಷತೆ ಆಗ್ಬೇಕು, ಎಲ್ಲಾಗ್ಬೇಕು, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಆಗ್ಬೇಕು, ವಿಶ್ವದಲ್ಲಿ ಆಗ್ಬೇಕು, ವಿಶ್ವದಲ್ಲಿ ತಾನೇ ಆಗ್ಬೇಕು. ಅಂದ್ಮೇಲೆ ವಿಶ್ವ ಕಣ್ಣಿ ಕಾಣುತ್ತೋ ಕಾಣಲು ಕಾಣೋದಿಲ್ಲ. ಅಂದ್ಮೇಲೆ ಆಕಾರದಲ್ಲಿ ಹೋಗ್ಬೇಕು, ನಿರಾಕಾರದಲ್ಲಿ ಹೋಗ್ಬೇಕು. ನೋಡಿ, ಆತ್ಮೇಲೆ ನಮ್ಗೆ 2 ಕೊಟ್ಟಿರ್ತಾರೆ ಬಾಬಾ, ಆಕಾರನೂ ಕೊಟ್ಟಿರ್ತಾರೆ, ನಿರಾಕಾರನೂ ಕೊಟ್ಟಿರ್ತಾರೆ. ಚಾಯ್ಸ್ ಯಾವುದು ಅಂತ ಯಾರಲ್ಲಿ ಏನ್ ಮಾಡ್ಬೇಕು, ನೀವು ಆಯ್ಕೆ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ನಿಮಗೆ ಇಲ್ಲಿ ಅವಕಾಶ ಇದೆ ಪ್ರತಿದಿನ ತಪಸ್ಸನ್ನ ಮಾಡ್ಲಿಕ್ಕೆ. ಅದಕ್ಕೆ ಆ ಸಾಧನ ಕಡೆ ಗಮನವನ್ನ ಕೊಡ್ತಾ 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 ಹೋಗಿ ಅವಾಗ ಆ ವ್ಯತ್ಯಾಸ ಏನು ಅಂತ ನಿಮ್ಗೆ ಏನಾಗತ್ತೆ ಗೊತ್ತಾಗತ್ತೆ. ಬಾಬಾ ಸ್ಪಷ್ಟವಾಗಿ ಮುರಳಿಯನ್ನು ನುಡಿಸ್ತಾ ಇದ್ದಾರೆ, ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. 2ನೇ ಧಾರಣೆ
ಬರೀ ಜ್ಞಾನ ಕೇಳಿದ್ರೆ ಮುರಳಿ ಚೆನ್ನಾಗಿದೆ ಅಂತ ಅಷ್ಟಕ್ಕೆ ಮಾತ್ರ ಆಗ್ತಾರೆ ಹೊರತು ಮುಂದೇನು ಆಗೋದಿಲ್ಲ. ಸ್ವತಃ ಧಾರಣೆ ಮಾಡಬೇಕು. ಕೆಲವೊಂದ್ಸಲ ಬೇರೆಯವರು ಮಾಡಿರೋ ಊಟವನ್ನ ತಿಂದ್ಬಿಟ್ಟಿರ್ತೀವಿ, ನಮ್ಗೆ ಮಾಡ್ಲಿಕ್ಕೆ ಬರಲ್ಲ. ಬರೋದಿಲ್ಲ. ಮಾಡೋದನ್ನು ಕಲಿಬೇಕು. ಕಲಿಬೇಕು. ಜ್ಞಾನನೂ ತಿಳ್ಕೊಳ್ಳಿ, ಬೇರೆಯವ್ರು ಮಾಡಿ ಅಡಿಗೆನೂ ತಿನ್ನಿ, ರುಚಿನೂ ನೋಡಿ, ವಿಧಿನೂ ಕೂಡ ತಿಳ್ಕೊಳ್ಳಿ, ಮತ್ತೆ ಬೇರೆಯವ್ರಿಗೂ ಕೂಡ ಕೊಡುವಂಥವರಾಗಿ ಈ ರೀತಿ ಲವಲೀನ ಮಕ್ಕಳಾಗಿ. ನಿಮ್ಗೆ ಹೆಂಗಿರ್ಬೇಕು ಅಂತ ಕೂತ್ಕೊಂಡ ತಕ್ಷಣದಲ್ಲಿ ಶಾಂತ ಅಷ್ಟೇ. ಪೂರ್ತಿ ಪ್ರಪಂಚನ ಏನಾಗಿರ್ಬೇಕು? ಮುಳುಗೋಗಿರ್ಬೇಕು. ಅಂತಹ ಸಾಧನೆಯನ್ನ ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಓಕೆ, ಓಂ ಶಾಂತಿ. ಓಕೆ.